ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಮಸ್ತೆ, ನಾವು ಆರ್ ನಗರ್ ಬೆಂಗಳೂರಿಂದ ಬಂದಿದ್ದೀವಿ. ಯಾವ ಕಾರಣಕ್ಕೆ ಬಂದಿದ್ದೀರಿ ಮೇಡಮ್ ಇಲ್ಲಿ? ಸ್ವಲ್ಪ ಬಾಧೆ ಇತ್ತು, ಮನೆಯಲ್ಲಿ ಸ್ವಲ್ಪ ಸಾಲ ಬಾಧೆ ಇತ್ತು. ಇಲ್ಲಿ ಹೋಮ ಐತೆ ನಡೀತಾ ಐತೆ ಅಂತ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಬಂದ್ವಿ. ಫಸ್ಟ್ ಟೈಮ್ ಪೂಜೆಗೆಲ್ಲ ಸಿಕ್ಬಿಡ್ತು ನಮ್ಗೆ. ಫಸ್ಟ್ ಸಿಕ್ಬಿಡ್ತಾ? ಸಿಕ್ತು. ದೇವಿ ತುಂಬಾ ಚೆನ್ನಾಗಿದ್ದಾಳೆ. ಅಮ್ಮನ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ನಗ್ತಾ ಇದ್ದಾಳೆ. ಹಂಗೆ ನಮ್ಮನ್ನು ನಗಿಸ್ತಾಳೆ ಅನ್ಕೊಂಡಿದೀವಿ. ನಗಿಸ್ತಾಳೆ. ಈಗ ನಗು ಬರ್ತಿದ್ಯಾ ಇಲ್ಲೋ? ಬಂದೇ ಐತೆ ನೋಡಿ. ವಾತಾವರಣ ತುಂಬಾ ಚೆನ್ನಾಗೈತೆ. ಯಾವ್ದೋ ಬೇರೆ ಊರಿಗೆ ಬಂದಾಗ ಐತೆ, ಕಾಡಿಗೆ ಬಂದಂಗ ಐತೆ. ಒಟ್ನಲ್ಲಿ ಅಮ್ಮ ಯಾವಾಗ್ಲೂ ಕಾಡಲ್ಲೇ ಇರೋಳು. ಆ ಅಮ್ಮನ್ ಜೊತೆ ಕರ್ಸ್ಕೊಂಡಿದ್ದಾಳೆ ಅನ್ಸ್ತಾ ಐತೆ. ನನ್ನ ಮಗಳಿಗೆ, ಎರಡನೇ ಮಗಳಿಗೆ ಮದುವೆ ಆಗ್ಬೇಕಾಗಿತ್ತು. ಏನ್ ಕೆಲಸ ಮಾಡ್ತಿದ್ದಾರೆ? ಎಲ್ಲಿದ್ದಾರೆ? ಅಲ್ಲಿ US ಇದ್ದಾಳೆ ನನ್ನ ಮಗಳು. ಅಮೆರಿಕ US ಅಲ್ಲಿ ಇದ್ದಾರೆ. ಅವ್ರಿಗೋಸ್ಕರ ನೀವು ಇವತ್ತು ಹೌದು ಪೂಜೆ ಮಾಡ್ಸಕ್ಕೆ ಬಂದಿದ್ದೀರಿ? ಪೂಜೆ ಮಾಡ್ಸಕ್ಕೆ ಬಂದಿದ್ದೀನಿ. ನಿಮ್ಗೆ ಏನೋ ಸಮಾಧಾನ ಆಯ್ತಮ್ಮ? ಸಮಾಧಾನ ಆಯ್ತು. ದೇವ್ರದ್ದು ಯಾವತ್ತು ಇದು ಆಗಲ್ಲ ಅಲ್ಲ, ಪ್ರಯೋಜನ ಇದ್ದೇ ಇರುತ್ತೆ. ಇವತ್ತೆಲ್ಲ ನಾಳೆ ದೇವ್ರ ಫಲ ಇದ್ದೇ ಕೊಡ್ತಾರೆ. ನಿಮ್ಗೆ ಹೇಗ್ ಗೊತ್ತಾಗ್ ಬಂದ್ರಿ ಇಲ್ಲಿ? ಯೂಟ್ಯೂಬ್ ಅಲ್ಲಿ ನೋಡಿ ಬಂದಿದ್ದು. ಯಾವ ಜಿಲ್ಲೆ ನಿಮ್ದು? ಸರ್, ಮಹಾರಾಷ್ಟ್ರ ಬಾರ್ಡರ್ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ದುದ್ನಿ ಅಂತ ಬರುತ್ತೆ. ಮಹಾರಾಷ್ಟ್ರದಿಂದ ಬಂದಿದ್ವಿ. ಬಂದ್ರ ಅನ್ನದಾಸೋಗ 2 ಹೆಣ್ಮಕ್ಳು ಒಂದು 100 ಜನಕ್ಕೆ ಪ್ರಸಾದ ಹಾಕ್ತಿದಾರೆ. 4-5 ತರ ಸ್ವೀಟ್, 2 ತರ ರೈಸ್, ಸಾಂಬಾರು, ಮಜ್ಜಿಗೆ, ಪಾಯಸ, ಕೋಸಂಬರಿ ಎಲ್ಲ ಈ ತರ ನಿಮ್ ಮಾಡಿ. ಅತಿ ಇವತ್ತು ಕುಡಿಯಕ್ ನೀರ ಲೈಟ್ ಇಲ್ಲ, ಕುಡಿಯೋ ನೀರಲ್ಲೇ ಮಾಡಿ ಅಷ್ಟು ಮಂದಿಗೆ ಅನ್ನ ದಾಸೋಗ ಮಾಡ್ಲಕತ್ತಿದ್ದಾರೆ. ಬಾದಾಗಿ ನಮಗೆ ಎಷ್ಟು ನೋಡ್ರ ಖುಷಿ ಅನಿಸ್ತೆ. ಈಗ ದೇವ್ರ ಪೂಜೆ ಮಾಡಿಸಿದ್ದೆವು. ಇನ್ನೂ ಎಷ್ಟು ಖುಷಿ ಆಗಿದೆ ಅಂದ್ರೆ ಅಷ್ಟು ಖುಷಿ ಆಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಯು ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾವು ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ. 3 ವಿಚಾರಕ್ಕೆ ಈ ಪುಣ್ಯ ಸ್ಥಳ ಅಂತ ನಾನು ಹೇಳ್ತೀನಿ. ಒಂದನೇ ವಿಚಾರ ಏನಂತಂದ್ರೆ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾಲ ಸಾಲ ಸಾಲ, ಹುಟ್ಟಿದಾಗಿಂದ ಕೊನೆವರೆಗೂ ಕೂಡ ಸಾಯೋವರೆಗೂ ಸಾಲ ಬಾಧೆಲೆ ಸಾಯ್ತಾ ಇರ್ತಾನೆ. ಈ ಸಾಲ ಬಾಧೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರನೇ ಬೆಂಗಳೂರಿನ ಬೆಟ್ಟದ ಮೇಲಿರುವಂತ ಒಂದು ದೇವಸ್ಥಾನದಲ್ಲಿ ನೀವು ಒಂದು ಬಾರಿ ಬಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ನಿಮ್ದು ಯಾವುದೇ ಸಾಲ ಇದ್ರೂ ಕೂಡ ನಿವಾರಣೆ ಆಗುತ್ತಂತೆ. ಇದು ಕೆಲವು ದಿನಗಳಿಂದ ನಡೀತಾ ಇದೆ. ಜೊತೆಗೆ ಈ ಒಂದು ಜಾಗದಲ್ಲಿ ಬಂದಂತವ್ರಿಗೆ ಎಲ್ಲರೂ ಕೂಡ ಮೈಸೂರು ಪಾಕ್ ಊಟವನ್ನ ಕೊಡ್ತಾ ಇದ್ದಾರೆ, ಹೊಟ್ಟೆ ತುಂಬುವಾದಂತ ಸಾತ್ವಿಕ ಆಹಾರ. ಜೊತೆಗೆ ಇನ್ನೊಂದೇನಂದ್ರೆ, ಈ ದೇವಸ್ಥಾನಕ್ಕೆ ಬಂದವ್ರಿಗೆ ಎಲ್ಲರೂ ಕೂಡ ಇಲ್ಲಿ ದುಡ್ಡನ್ನ ಕೊಡ್ತಾ ಇದ್ದಾರೆ. ಈ ದುಡ್ಡನ್ನ ನಿಮ್ಮ ಜೀವನದಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ, ಅದು ಯಾವ ದೇವಸ್ಥಾನ, ಹೇಗಿದೆ, ಏನು ಎತ್ತ ಅಂತ ತೋರ್ಸೋಣ. ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಅಂತ, ಜ್ಯೋತಿಷ್ಯ ತೀರ್ಥಭಾಸ್ಕರ. ಡಾಕ್ಟರೇಟ್ ಆಗಿದ್ಯಾ? ಹೌದು ಸರ್. ಯಾವ ವಿಚಾರಕ್ಕೆ ಸರ್? ಜ್ಯೋತಿಷ್ಯದ ವಿಚಾರದಲ್ಲಿ 5 ವರ್ಷಗಳ ಅಧ್ಯಯನ ಆದ ನಂತರ ಡಾಕ್ಟರೇಟ್ ಪದವಿಯನ್ನ ಕಲ್ಕಟ್ಟ ಯೂನಿವರ್ಸಿಟಿಯವರು ಕೊಟ್ಟಿದ್ದಾರೆ. ನೀವು ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ತಗೊಂಡಿದ್ದೀರಾ? ಹೌದು ಸರ್. ಇವತ್ತು ಏನು ವಿಶೇಷ ಪೂಜೆ ಅಂತ ಹೇಳಿ ಸಾಕಷ್ಟು ಜನ ಭಕ್ತಾದಿಗಳು ಬಂದಿರೋ, ಅದ್ರ ಬಗ್ಗೆ ತಿಳಿಸ್ತೀರಾ ಸರ್? ಇವತ್ತು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಅಂತ ಮಾಡ್ತಾ ಇದ್ದೀವಿ. ಏನ್ ಋಣ ಸರ್ ಅದು? ಋಣ ಅಂತ ಹೇಳಿದ್ರೆ, ನಾವು ಹುಟ್ಟತಾನೆ ನಮಗೆ 3 ಋಣಗಳು ಪ್ರಾಪ್ತಿಯಾಗಿರುತ್ತೆ. ಮೊದಲನೇದು ಋಷಿ ಋಣ, ದೈವ ಋಣ, ಪಿತೃ ಋಣ ಅಂತ 3 ಇರುತ್ತೆ. ಆ 3ಅನ್ನ ಹೆಂಗೋ ತೀರಿಸ್ಕೊಂಡ್ಬಿಡ್ಬೋದು. ಹೆಂಗ್ ತೀರಿಸ್ಕೋಬಹುದು ಅಂತಂದ್ರೆ, ಈಗ ಋಷಿಗಳು ಬರ್ದಿರುವಂತಹ ಪೂಜೆಗಳನ್ನಾಗ್ಲಿ, ವ್ರತಗಳನ್ನ, ಸ್ತೋತ್ರಗಳನ್ನ ಹೇಳಿದಾಗ ಅವ್ರ ಋಣ ತೀರೋಗುತ್ತೆ. ಇನ್ನ ಪಿತೃ ಋಣಗಳನ್ನ, ಪಿತೃಗಳು ನಮ್ಮನ್ನ ಅಗಲಿದ ನಂತರ ಅವ್ರಿಗೆ ಮಾಡುವಂತಹ ಕರ್ಮಗಳು, ಕಾರ್ಯಗಳೇನಿರುತ್ತೆ, ಅದು ಮಾಡೋದ್ರಿಂದ ಆ ಕರ್ಮ ನಿವಾರಣೆಯಾಗಿ ಅವ್ರ ಋಣವನ್ನ ತೀರಿಸ್ಕೋಬಹುದು. ಇನ್ನ ದೇವತೆ ಋಣಗಳನ್ನ, ದೇವತೆಗಳಿಗೆ ಒಂದು ಪೂಜೆ ಮಾಡಿ, ಹೋಮ ಮಾಡಿ, ಹವನ ಮಾಡಿ, ಅವರ ಒಂದು ಸೇವೆ ಮಾಡೋದ್ರಿಂದ ಆ ಋಣ ಕೂಡ ತೀರುತ್ತೆ. ಆದ್ರೆ ಈ ಕಲಿಯುಗದಲ್ಲಿ ವಿಶೇಷವಾದ ಇನ್ನೊಂದು ಋಣ ಇದೆ ಸರ್. ಆ ಋಣ ಏನು ಅಂತ ಹೇಳಿದ್ರೆ ಸಾಲದ ಋಣ ಅಂತ. ಅತಿ ದೊಡ್ಡದು. ಹೌದು ಸರ್. ಎಲ್ರಿಗೂ ಕೂಡ ಒಂಥರ ವೈರಸ್ ತರ ಹರಡ್ಕೊಂಡ್ಬಿಟ್ಟಿದೆ ಈಗ. ಅದು ಯಾರನ್ನಾದ್ರೂ ಕೇಳಿ, ಯಾರನ್ನಾದ್ರೂ ನೋಡಿ, ನಮ್ಗೆ ಸಾಲ ಆಗೋಗ್ಬಿಟ್ಟಿದೆ, ನಮ್ಗೆ ಋಣದಲ್ಲಿ ಇದೀವಿ, ನಾವು ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ, ನಾವು ಸಾಲ ಮಾಡ್ಕೊಂಡಿದೀವಿ. ಏನ್ ಸಾಲನಪ್ಪ? ಎಲ್ಲ ಇದ್ರೂ ಕೂಡ ಸಾಲ ಏನಕ್ಕೆ ಅಂತಂದ್ರೆ, ಈಗ ಮನುಷ್ಯನ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬನ್ನ ನೋಡಿ ಇನ್ನೊಬ್ಬ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಅವ್ರು ಯಾರೋ ಕಾರ್ ತಗೊಂಡ್ರು ಅಂದ್ರೆ ನಾನು ಕಾರ್ ತಗೋಬೇಕು ಅನ್ನೋ ಆಸೆ. ಕೆಲವೊಂದು ವಸ್ತುಗಳು ನಮ್ಗೆ ಅವಶ್ಯಕತೆ ಇದೆ, ಆದರೆ
ನಮ್ಮ ಅವಶ್ಯಕತೆಗೆ ಮೀರಿದ ಕೆಲವನ್ನ ನಾವು ಆಸೆ ಪಡ್ತಾ ಇರ್ತೀವಿ. ಆಗೇನಾಗುತ್ತೆ, ಋಣ ಆಟೋಮೆಟಿಕ್ ಆಗಿ ಹಾಗೆ ಆಗುತ್ತೆ. ನಾನ್ ಸಾಲನೇ ಮಾಡಲ್ಲಪ್ಪ, ನನ್ ಸಾಲನೇ ಇಲ್ಲ ಅಂತ ಹೇಳೋ ಮನುಷ್ಯನೇ ಇಲ್ಲ. ಅವ್ನು ಎಷ್ಟೇ 100,000 ಕೋಟಿ ಇರ್ಲಿ ಅವ್ರ ಹತ್ರ, 1,000 ಕೋಟಿ ಅವ್ರು ವ್ಯವಹಾರ ಮಾಡ್ತಿದ್ರು ಕೂಡ ಅವ್ರು 1 ರೂಪಾಯಿ ಅದು ಸಾಲ ಮಾಡಿರ್ತಾರೆ. ಸೊ ನಮ್ಮ ಹತ್ರ ಕೆಲವರು ಬರ್ತಾರೆ, ಸುಮಾರು ತುಂಬಾ ದೊಡ್ಡ ದೊಡ್ಡ ಜನ ಇದ್ದಾರೆ, ಅಂದ್ರೆ ದೊಡ್ಡ ದೊಡ್ಡ ವ್ಯವಹಾರ ಮಾಡೋರು ಇದಾರೆ, ಆದ್ರೂ ಕೂಡ ಅವರು ಸಾಲ ಮಾಡ್ಕೊಂಡು ಸಾಲದಲ್ಲಿ ಬಳಲ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿ ನಾವೇನ್ ಮಾಡಿದ್ವಿ, ಈ ಒಂದು ಋಷಿ ಪ್ರೋಕ್ತವಾದಂಥದ್ದು, ಅಂದ್ರೆ ಋಷಿಗಳೇ ಹೇಳಿರುವಂತದ್ದು, ಆಗ್ಲೇ ಹೇಳಿದ್ಮೇಲೆ ಋಷಿ ಋಣ ಅಂತ. ಈ ಋಷಿ ಋಣವನ್ನ, ಈ ಋಷಿಗಳು ಹೇಳಿರುವಂತಹ ಒಂದು ಪೂಜೆ ವಿಧಾನ ಏನಿದೆ ಅದು ಋಣ ಮುಕ್ತ ಕುಬೇರ ಪೂಜಾ ಅಂತ. ನಾವು ಮಾಡಿರುವಂತಹ ಸಾಲಕ್ಕೆ ದೈವಾನುಗ್ರಹನೂ ಬೇಕಾಗುತ್ತೆ. ಹೌದು. ಅದು ತೀರ್ಸ್ಬೇಕಾದ್ರೆ ಬರೀ ನಮ್ಮ ಒಂದು ಬುದ್ಧಿಶಕ್ತಿ ಇಲ್ಲ, ಅದಕ್ಕೂ ಕೂಡ ಬುದ್ಧಿನೂ ಬೇಕಾಗುತ್ತೆ, ದೈಹಿಕವಾದಂತಹ ಶಕ್ತಿ ಬೇಕು. ಅದಾದ್ಮೇಲೆ ಯಾರಾದ್ರೂ ಒಬ್ರು ನಮಗೆ ಆರ್ಥಿಕವಾಗಿ ಸಹಾಯ ಮಾಡುವಂತಹವರು ಬೇಕಾಗುತ್ತೆ. ಅಂದ್ರೆ ಗಾಡ್ ಫಾದರ್ ಅಂತಾರೆ. ಆ ಗಾಡ್ ಫಾದರ್ ಅನ್ನೋರು ಸಿಗ್ದಿದ್ದಾಗ ಯಾರು ಗಾಡ್? ನಮ್ಗೆ ಭಗವಂತನೇ ದಾರಿ ತೋರಿಸ್ಬೇಕಲ್ವಾ. ಅನಾಥೋ ದೈವ ರಕ್ಷಕ ಅಂತ. ಯಾವ ದೇವ್ರು ಸರ್ ಇದು? ಸೊ ಇದು ಕುಬೇರ ಮಹಾಲಕ್ಷ್ಮಿ ಅಂತ. ಕುಬೇರನ ವಿಶೇಷವಾಗಿ ಕುಬೇರನೇ ಆರಾಧನೆ ಮಾಡ್ತಾ ಇದೀವಿ ನಾವು ಇಲ್ಲಿ ಡೈರೆಕ್ಟ್ ಆಗಿ. ಇದೆಲ್ಲಿ ಇರೋದು ದೇವಸ್ಥಾನ? ಸೊ ಇದು ಬಂದು ಕರಿಯಪ್ಪನ ದೊಡ್ಡಿ ಅಂತ. ಕರಿಯಪ್ಪನ ದೊಡ್ಡಿ ಎಲ್ಲಿದೆ ಅಂತ ಹೇಳಿದ್ರೆ ಬನ್ನರ್ಘಟ್ಟ ಇಂದ ಸುಮಾರು 12 ಕಿಲೋಮೀಟರ್ ಅಂತರದಲ್ಲಿ, ಅಂದ್ರೆ ಬೆಂಗಳೂರು ಚೂರು ಗ್ರಾಮಾಂತರ ಅಷ್ಟೇನೆ. ಬನ್ನರ್ಘಟ್ಟ ತನಕ ನಾವು ಬೆಂಗಳೂರೇ. ಅಲ್ಲಿಂದ ಒಂದು 10 ಕಿಲೋಮೀಟರ್ ಊರ್ ಒಳಗಡೆ ಬರ್ಬೇಕು. ಸೊ ತುಂಬಾ ರೋಡ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಬರ್ಬಹುದು. ತುಂಬಾ ನೇಚರ್ ಪ್ಲೇಸು, ಕಾಡಿನ ಒಳಗಡೆ ಬರ್ಬೇಕು. ಇದು ಕಾಡಲ್ಲಿರೋ ದೇವಸ್ಥಾನ? ಹೌದು ಸರ್, ಕಾಡಿನ ಒಳಗಡೆ ಬರ್ಬೇಕಷ್ಟೇನೆ. ಕಾಡಲ್ಲಿಲ್ಲ, ಇದು ಊರಲ್ಲೇ ಇದೆ. ಕಾಡಿನ ಒಳಗಡೆ ಬರ್ಬೇಕಷ್ಟೇನೆ. ಅಂದ್ರೆ ಊರೇನ್ ದೊಡ್ಡದಲ್ಲ ಸರ್, ಒಂದ್ 7-8 ಮನೆ ಇದೆ ಅಷ್ಟೇ. ಹೌದೌದು, ಚಿಕ್ಕ ಗ್ರಾಮ ಇದು, ಕುಗ್ರಾಮನೆ. ಆದ್ರೂ ಎಲ್ಲ ಫೆಸಿಲಿಟೀಸ್ ಇದೆ, ಬಸ್ಗಳು ಬರ್ತವೆ, ಕರೆಂಟ್ ಇದೆ, ನೀರಿದೆ, ಚೆನ್ನಾಗಿದೆ. ಎಲ್ಲಿಂದ ಯಾವ ಬಸ್ ಬರುತ್ತೆ ಸರ್? ಇದು ಮಾರ್ಕೆಟ್ ಮೆಜೆಸ್ಟಿಕ್ ಇಂದ 370A, 370D, 370H ಅಂತ ಬರುತ್ತೆ. ಎರಡು ಮೆಜೆಸ್ಟಿಕ್ ಮಾರ್ಕೆಟ್ ಎರಡು ಕಡೆಯಿಂದನೂ ಬರುತ್ತೆ ಬಸ್. 2 ವೀಲರ್ 4 ವೀಲರ್ ಬರ್ಬೋದು. ಖಂಡಿತ ಬರ್ಬೋದು. ತುಂಬಾ ಚೆನ್ನಾಗಿದೆ ರೋಡು. ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹಾಕಿರೋ ರೋಡ್ ಇದು. ಹಾಗಾಗಿ ಫಾರೆಸ್ಟ್ ರೋಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ರೋಡ್ಗಳು. ಇಲ್ಲಿ ನಮ್ಮ ದೇವಸ್ಥಾನದಿಂದ ಒಂಚೂರು ಮೇಲ್ ಬರ್ಬೇಕಾದ್ರೆ ಒಂಚೂರು ಮಡ್ ರೋಡ್ ಇದೆ ಅಷ್ಟೇನೆ. ಅದು ಕೂಡ ಗೌರ್ಮೆಂಟ್ ಹಾಕಿದೀವಿ, ಅಪ್ಲೈ ಮಾಡಿದೀವಿ, ಸ್ಯಾಂಕ್ಷನ್ ಆಗುತ್ತೆ. ಸರ್ ಈಗ ನೀವ್ ಹೇಳಿದ್ರಿ, ಈಗ ಸಾಲ ಬಾಧೆ ಇರುತ್ತೆ, ಸಾಲ ಬಾಧೆ ಇದ್ರೆ ಇಲ್ಲಿ ಬಂದು ಏನ್ ಮಾಡ್ಬೇಕು ಸರ್? ಸಾಲ ಬಾಧೆ ಇದ್ದಾಗ ಯಾವ್ದೋ ಒಂದು ದೇವರು ಅಥವಾ ಯಾರೋ ಒಬ್ರು ನಮ್ಗೆ ಸಹಾಯ ಮಾಡ್ತಾರೋ ಅನ್ನೋದು ಖಂಡಿತವಾಗ್ಲೂ ಎಲ್ರಿಗೂ ಇದ್ದೇ ಇರುತ್ತೆ. ಅಂತ ಒಂದು ಜಿಜ್ಞಾಸೆ ಅಂತ ಇರೋರ್ಗೆ ಇಲ್ಲಿ ಪ್ರತಿ ಭಾನುವಾರ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಜೊತೆನಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪೂಜೆಯನ್ನ ಮಾಡಿಸ್ತಾ ಇದೀವಿ, ಹೋಮ ಪೂಜೆಯನ್ನ ಮಾಡಿಸ್ತಾ ಇದೀವಿ. ಸೊ ಈ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನೋಡಿ, ಮಹಾಲಕ್ಷ್ಮಿಯ ಒಂದು ದಿವ್ಯ ವಿಗ್ರಹ ಇಲ್ಲಿದೆ. ಈ ಮಂಗಳ ರೂಪಿಯಾದಂತಹ ಈ ಲಕ್ಷ್ಮಿ ನಮಗೆ ದುಡ್ಡನ್ನ ಕೊಡುವಂತವಳು. ಸೊ ಈಗ ಎಲ್ರಿಗೂ ಕೂಡ ಭಗವಂತನ ಕೃಪೆ ಬೇಕೇ ಬೇಕು. ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ಅಂದ್ರೇನೆ ಸರ್ವ ಸಂಪತ್ತುಗಳನ್ನ ಕೊಡುವಂತವಳು ಅಂತ. ಆ ಸರ್ವ ಸಂಪತ್ತುಗಳನ್ನ ಅಂದ್ರೆ 1-2 ಅಲ್ಲ, ಹೆಣ್ಮಕ್ಳಿಗೆ ದೀರ್ಘಾಯಸ್ಸು, ಸೌಮಂಗಲ್ಯತನ, ಗಂಡು ಮಕ್ಕಳಿಗೆ ಆಯಸ್ಸು ಬೇಕು, ಆರೋಗ್ಯ ಬೇಕು, ಜೊತೆನಲ್ಲಿ ದುಡ್ಡು ಬೇಕು. ಸೊ ಜಗತ್ತು ಯಾರು ಗಂಡು ಮಕ್ಕಳಿಗೆ ವಿಶೇಷವಾಗಿ ಹೇಳ್ತಾರೆ, ಸೋಂಬೇರಿತನವಾಗಿ ಕೂತ್ಕೋಬಾರ್ದು, ಏನಾದ್ರೂ ಒಂದು ಸಂಪಾದನೆ ಮಾಡ್ಬೇಕು ಅಂತ. ಸೊ ಹಾಗಾಗಿ ಆ ಲಕ್ಷ್ಮಿಯ ಒಂದು ಕೃಪೆ ಅನುಗ್ರಹ ನಮ್ಮ ಮೇಲೆ ಇದ್ರೇನೆ ನಾವು ಈ ಜನ್ಮದಲ್ಲಿ ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಆಗತ್ತೆ. ಹಾಗಾಗಿ ಆ ಒಂದು ಲಕ್ಷ್ಮೀ ಕೃಪೆ ಪಾತ್ರ ಆಗ್ಬೇಕಾಗಿ ಅದಕ್ಕೋಸ್ಕರ ನಾವ್ ಇವತ್ತೊಂದು ವಿಶೇಷವಾದಂತಹ ಪೂಜೆಯನ್ನ ಮಾಡಿಸ್ತಾ ಇದೀವಿ. ಬರೀ ಭಾನುವಾರ ದಿನ ಮಾತ್ರ? ಹೌದು, ಖಂಡಿತ ಭಾನುವಾರ ಮಾತ್ರನೇ ಮಾಡಿಸ್ತಾ ಇದೀವಿ. ಅದಕ್ಕೂ ಕಾರಣ ಏನಿದೆ ಅಂತಂದ್ರೆ, ಪ್ರತಿಯೊಬ್ರು ಬಂದು ಬೇರೆ ದಿನಗಳಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೇನೆ ಅವ್ರವ್ರ ವ್ಯವಹಾರವೋ ಮತ್ತು ಉದ್ಯೋಗಕ್ಕೆ ಹೋಗೋರೆಲ್ಲ ಇರ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಬರೀ ಭಾನುವಾರ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಅವ್ರ ಕೈಲೇನಲ್ಲೇ ಯಂತ್ರ ಮತ್ತೆ ಕರುಂಗಾಲಿ ಮಾಲೆಯನ್ನ ಕೊಡ್ತೀವಿ. ಅವ್ರ ಕೈಲೇ ಅದನ್ನ ಪ್ರಾಣ ಪ್ರತಿಷ್ಠಾಪನೆ, ಪೂಜೆ, ಅಷ್ಟೋತ್ರ ಇವೆಲ್ಲ ಮಾಡಿಸಿ ಅದಾದ್ಮೇಲೆ ಹೋಮ ಮಾಡ್ತೀವಿ. ಆ ಹೋಮದಲ್ಲೂ ಕೂಡ ಲಕ್ಷ್ಮೀನಾರಾಯಣ ಹೃದಯ ಮಂತ್ರವನ್ನ ಹೇಳ್ಕೊಂಡು ಕುಬೇರ ಸಂಬಂಧಪಟ್ಟ ಮಂತ್ರಗಳನ್ನ ಹೇಳಿ ಪೂಜೆ ಮಾಡಿಸ್ತೀವಿ, ಹೋಮ ಮಾಡಿಸ್ತೀವಿ. ಅದಾದ್ಮೇಲೆ ಮಹಾಮಂಗಳಾರತಿ ಆಗಿ ಪೂರ್ಣಾವತಿ ಆಗುತ್ತೆ. ಪೂರ್ಣಾವತಿ ಆದ್ಮೇಲೆ ವಿಶೇಷವಾದಂತಹ ಖಾದ್ಯಗಳಿಂದ ಅವ್ರಿಗೆ ನೈವೇದ್ಯ, ಭಗವತಿಗೆ ಏನ್ ನೈವೇದ್ಯ ಮಾಡಿರ್ತೀವೋ ಅದನ್ನ ಜನಗಳಿಗೆ ಪ್ರಸಾದ ರೂಪವಾಗಿ ಕೊಡ್ತಿದೀವಿ. ಈಗ ಇದು ಯಾವಾಗಿಂದ ಪ್ರಾರಂಭ ಆಗಿದೆ ಸರ್? ಇದು ಮೊನ್ನೆ ಅಕ್ಷಯ ತದಿಗೆ 2025 ಅಕ್ಷಯ ತದಿಗೆಯಿಂದ ಶುರು ಮಾಡಿದೀವಿ. ಇಲ್ಲಿ ಯಾರಾದ್ರೂ ಮಾಡ್ಸಿರೋರ್ಗೆ ಏನಾದ್ರು ಒಳ್ಳೇದಾಗಿರುತ್ತೆ ನಿದರ್ಶನಗಳಿದ್ಯಾ? ಬರ್ತಾ ಇದಾರೆ ಸರ್, ಹೇಳ್ತಾ ಇದಾರೆ. ಈಗಾಗಲೇ 3-4ನೇ ಬ್ಯಾಚ್ ಆಯ್ತಿದ್ದು. ಸೊ 3-4ನೇ ಬ್ಯಾಚ್ ಮೊದಲನೇ ಬ್ಯಾಚ್ 2ನೇ ಬ್ಯಾಚ್ ಅವ್ರು ಮಾಡಿಸ್ಕೊಂಡು ಹೋದವರು ಅವರು ತುಂಬಾ ಒಳ್ಳೇದಾಗಿದೆ, ಆಗ್ತಿದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆನಲ್ಲಿ ಅವರು ಫ್ರೆಂಡ್ಸ್ ಗಳನ್ನ, ರಿಲೇಷನ್ ಗಳನ್ನ ಕೂಡ ರೆಕಮೆಂಡ್ ಮಾಡಿ ಕಳಿಸ್ತಾ ಇದಾರೆ. ಇಲ್ಲಿ ಬರ್ತಾ ಇದಾರೆ. ಓಕೆ ಸರ್, ಈ ದೇವ್ರ ಬಗ್ಗೆ ಹೇಳ್ತೀರಾ? ಈ ದೇವ್ರ ಮಹಿಮೆ ಬಗ್ಗೆ ಹೇಳ್ತೀರಾ? ಸರ್, ಇದು ವಿಶೇಷವಾಗಿ 7 ಅಡಿ ವಿಗ್ರಹ.
7 ಅಡಿ ವಿಗ್ರಹವನ್ನೇ ಯಾಕೆ ಅಮ್ಮನವ್ರು ಮಾಡಿಸ್ಕೊಂಡಿದ್ದಾಳೆ ಅಂತಂದ್ರೆ, ಈ 7 ಅಡಿ ಮನುಷ್ಯನ ದೇಹದಲ್ಲಿರುವಂತಹ 7 ಚಕ್ರಗಳಿಗೆ ಸಂಕೇತವಾಗಿರುವಂತದ್ದು. ಜೊತೆನಲ್ಲಿ ಯಾಕೆ 7 ಅಡಿನೇ 7 ಚಕ್ರಗಳೇ ಅಂತ ಹೇಳಿದ್ರೆ, ಒಂದೊಂದು ಚಕ್ರ ಮನುಷ್ಯನಿಗೆ ಆಕ್ಟಿವ್ ಆದಾಗ್ಲೂ ನಮಗೆ ಒಂದೊಂದು ರೀತಿಯಾದಂತಹ ಸಂಪತ್ತುಗಳು ಪ್ರಾಪ್ತಿಯಾಗುತ್ತೆ. ಮೊದಲನೇದಾಗಿ ಮೂಲಾಧಾರ ಓಪನ್ ಆಗ್ಬೇಕು. ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಅಂತೇಳಿ ಗಣಪತಿ ಮಂತ್ರ ಅಥರ್ವ ಶೀರ್ಷದಲ್ಲಿ ಹೇಳ್ತಾರೆ. ಅಲ್ಲಿ ಗಣಪತಿಯ ಒಂದು ಆವಿರ್ಭಾವ ಇರುತ್ತೆ, ಆ ಗಣಪತಿಯ ಒಂದು ಸ್ಥಾನ ಇರುತ್ತೆ. ಅಲ್ಲಿ ಆ ಸ್ಥಾನದಲ್ಲಿರುವಂತ ಗಣಪತಿ ಏನ್ ಮಾಡ್ತಾನೆ, ಮನುಷ್ಯನಿಗೆ ಮೊದಲನೇದಾಗಿ ಏನಿರುತ್ತೆ, ಅನುಮಾನ ಮತ್ತೆ ಭಯ ಇರುತ್ತೆ. ಎಲ್ಲದಕ್ಕೂ ಭಯ ಪಡ್ತಾ ಇರ್ತಾರೆ. ಯಾವ ವ್ಯವಹಾರ ಮಾಡಕ್ ಹೋದ್ರು ಭಯ, ಯಾವ ಉದ್ಯೋಗ ಮಾಡಕ್ ಹೋದ್ರೆ ಭಯ, ಈ ರೀತಿ ಭಯ ಪಡ್ತಾ ಇರ್ತಾರೆ. ಮತ್ತೆ ಅನುಮಾನ ಇರುತ್ತೆ, ಇದಾಗುತ್ತೋ ಇಲ್ವೋ, ನನ್ಗೆ ಮುಟ್ಟಿದ್ರೆ ಏನಾಗುತ್ತೋ ಏನೋ, ಕೆಟ್ಟೋಗುತ್ತೋ ಒಳ್ಳೇದಾಗುತ್ತೋ, ಈ ರೀತಿಯಾದಂತಹ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂತ ಅನುಮಾನವನ್ನ ಮೊದಲನೇ ಸತಿ ಬಂದಂತಹ ಭಕ್ತಾದಿಗಳು ಆ ಒಂದು ದೋಷವನ್ನ ಕಳ್ಕೊತಾರೆ. ಯಾಕಂದ್ರೆ ಅಲ್ಲಿ ಮೂಲಾಧಾರ ಓಪನ್ ಆಗ್ಬಿಡುತ್ತೆ ಫಸ್ಟ್. ಅದಾದ್ಮೇಲೆ ಸ್ವಾಧಿಷ್ಠಾನ ಓಪನ್ ಆಗುತ್ತೆ. ಸ್ವಾಧಿಷ್ಠಾನ ಓಪನ್ ಆದಾಗ ಏನಾಗುತ್ತೆ, ನಮ್ಮ ಡೈಜೆಷನ್ ಸಿಸ್ಟಮ್ ಏನಿದೆ ಅಂದ್ರೆ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಅನಾರೋಗ್ಯವನ್ನ ನಿವಾರಣೆ ಮಾಡುತ್ತೆ. ಪುತ್ರ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ಬಂದವ್ರಿಗೂ ಕೂಡ ಸಂತಾನಕ್ಕೆ 2ನೇ ಸತಿ 3ನೇ ಸತಿ ಬಂದಿದ ತಕ್ಷಣ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಇನ್ನ ಮಣಿಪುರ ಓಪನ್ ಆಗ್ತಿದ್ದಂಗೆನೆ ಹೊಟ್ಟೆ ಸಂಬಂಧಪಟ್ಟಂಗೆ, ಇದು ವಿಶ್ವ, ಹೊಟ್ಟೆ ಅಂದ್ರೆ ನಮ್ಮ ಒಂದು ಪ್ರಪಂಚ, ಈ ಪ್ರಪಂಚಕ್ಕೆ ಕನೆಕ್ಟ್ ಆಗ್ತೀವಿ ನಾವು. ಅಂದ್ರೆ ಕೆಲವ್ರು ಇರ್ತಾರೆ ಈ ಮನೆಯೊಳಗೆ ಕೂತ್ಕೊಂಡಿರ್ತಾರೆ, ಜನಗಳ ಹತ್ರ ವ್ಯವಹಾರ ಮಾಡ್ತಾರಲ್ಲ, ಅಂದ್ರೆ ಜನಗಳ ಹತ್ರ ಕಮ್ಯುನಿಕೇಶನ್ ಇರಲ್ಲ ಅವ್ರಿಗೆ. ತುಂಬಾ ಅವ್ರಾಯ್ತು ತಮ್ಮ ಕೆಲಸ ಆಯ್ತು ಈ ರೀತಿಯಾಗಿ ಇದ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಎಷ್ಟೇ ಟ್ಯಾಲೆಂಟ್ ಇದ್ರು, ಅವ್ರಿಗೆ ಎಷ್ಟೇ ಬುದ್ಧಿಶಕ್ತಿ ಇದ್ರು ಕೂಡ ಎಕ್ಸ್ಪ್ಲೋರ್ಡ್ ಆಗಲ್ಲ ಈಚೆ ಕಡೆಗೆ. ಅವಾಗ ಏನಾಗುತ್ತೆ, ಇದು 3ನೇ ಸತಿನೋ 4ನೇ ಸತಿನೋ ದೇವ್ರ ದರ್ಶನ ಮಾಡಿದಾಗ ಆ ಒಂದು ಎಕ್ಸ್ಪ್ಲೋರೇಷನ್ ಪ್ರಾಪ್ತಿ ಆಗುತ್ತೆ. ಯಾವ್ಯಾವ ವಾರ ಇರುತ್ತೆ, ಡೈಲಿ ಇರುತ್ತೆ ಪೂಜೆಯಲ್ಲಿ? ಇಲ್ಲಿ ಶುಕ್ರವಾರ, ಮಂಗಳವಾರ ಮತ್ತೆ ಭಾನುವಾರ ದಿನ ಮಾತ್ರ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಸ್ತಾ ಇದೀವಿ. ಇನ್ನು ಮಂಗಳವಾರ ಶುಕ್ರವಾರ ನಾರ್ಮಲ್ ಆಗಿ ಪೂಜೆ ಇರುತ್ತೆ. ಶುಕ್ರವಾರ ದಿವಸ ಅಭಿಷೇಕ ಇರುತ್ತೆ, ಪಂಚಾಮೃತ ಅಭಿಷೇಕ. ಸೊ ಮಂಗಳವಾರ ದಿವಸ ನಾರ್ಮಲ್ ಪೂಜೆ ಇರುತ್ತೆ. ಆಮೇಲೆ ನಿಮ್ ದೇವಸ್ಥಾನ ದುಡ್ಡು ಕೊಡುವ ಬೆಂಗಳೂರಿನ ದೇವಸ್ಥಾನ ಅಂತ ಪ್ರಸಿದ್ಧಿ ಆಗಿದೆ ಅಂತ ಕೇಳಿದ್ವಿ. ಏನ್ ಸರ್ ಇದು, ದುಡ್ಡು ಕೊಡೋದೇ, ದುಡ್ಡು ಕೊಡ್ತೀರಾ? ಹೌದು ಸರ್, ಖಂಡಿತ ಕೊಡ್ತಾ ಇದೀವಿ ಸರ್, ದುಡ್ಡು ಕೊಡ್ತಾ ಇದೀವಿ. ಕಾರಣ ಏನು, ದುಡ್ಡು ಅಂತ ಹೇಳಿದ್ರೆ ಕೈ ತುಂಬಾ ಏನ್ ದುಡ್ಡು ಕೊಟ್ಟು ಕಳ್ಸಲ್ಲ. ಸೊ ದೇವಿ ಪ್ರಸಾದ ಅಂತೇಳಿ ಒಂದೊಂದು ನಾಣ್ಯವನ್ನ ಕೊಡ್ತಾ ಇದೀವಿ. ನಾಣ್ಯ ಅಂತ ಹೇಳಿದ್ರೆ 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, ಅವ್ರವ್ರ ಅದೃಷ್ಟ. ಒಬ್ಬೊಬ್ರಿಗೆ 10 ರೂಪಾಯಿ ಸಿಕ್ಕಿದೆ, ಒಬ್ರಿಗೆ 20 ರೂಪಾಯಿ ಸಿಕ್ಕತ್ತೆ. ಸೊ ಹಾಗಾಗಿ ಅವ್ರ ಅದೃಷ್ಟದ ಪ್ರಕಾರವಾಗಿ 1 ರಿಂದ 20 ರೂಪಾಯಿ ತನಕ ಕಾಯಿನ್ಗಳು ಸಿಕ್ಕತ್ತೆ ಅವ್ರಿಗೆ. ಇದು ನೀವು ಕೊಡೋ ದುಡ್ಡಿಂದ ಏನ್ ಮಹತ್ವ ಇದೆ ಸರ್? ನಾನ್ ಕೊಡ್ತಾ ಇಲ್ಲ ದುಡ್ಡಿದು, ಲಕ್ಷ್ಮಮ್ಮ ಕೊಡ್ತಾ ಇರೋದು. ಮಹಾಲಕ್ಷ್ಮಿಯ ಒಂದು ಕೈಯಿಂದ, ಈ 2 ಕೈಯಲ್ಲೂ ನೋಡ್ಬೋದು ನೀವು, ಯಂತ್ರ ಇದೆ, ಶ್ರೀಯಂತ್ರ ಅಂತ ಇದಕ್ಕೆ ಹೆಸರು. ಈ ಶ್ರೀಯಂತ್ರದಿಂದ ಏನಾಗುತ್ತೆ, ಹೊರಹೊಮ್ಮುವಂತಹ ಒಂದು ಚೈತನ್ಯ ಏನಿರುತ್ತೆ, ಅದು ರೇಡಿಯೇಷನ್ ಒಂದು ಪವರ್ ಏನಿರುತ್ತೆ, ಆ ಪವರ್ ಅನ್ನ ಮುಟ್ಸಿ, ಒಂದು ವಸ್ತುವನ್ನ ಮುಟ್ಸಿ ಅದಕ್ಕೆ ಕೊಟ್ಟಿದ ತಕ್ಷಣ ಆ ವಸ್ತುಗೆ ವಿಶೇಷವಾದಂತಹ ಚೈತನ್ಯ ಬರುತ್ತೆ. ಸೊ ಯಾವಾಗ ಆ ವಿಶೇಷವಾದ ಚೈತನ್ಯ ನಮಗ್ ಬರುತ್ತೋ, ಸಾಕ್ಷಾತ್ ಲಕ್ಷ್ಮಿಯೇ ನಮಗೆ ದುಡ್ಡು ಕೊಟ್ಟಂಗೆ, ಮಹಾಲಕ್ಷ್ಮಿ ಕೈಯಿಂದನೇ ನಮಗ್ ದುಡ್ಡು ಬಂದಂಗ ಆಯ್ತು ಇವಾಗ ಅಲ್ವಾ. ಸೊ ಹಾಗಾಗಿ ಅದ್ ತಗೊಂಡೋಗಿ ಅವ್ರ ಮನೆಯಲ್ಲಿ ಪೂಜೆ ಗ್ರಹದಲ್ಲಿ ಇಡಬೇಕು. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿನೇ ಬಂದಿರೋದು. ಮಹಾಲಕ್ಷ್ಮಿನ ಈಗ ಕೂತಿರೋ ಮಹಾಲಕ್ಷ್ಮಿಗಳು ಎದ್ದು ಕರ್ಕೊಂಡೋಗಿ ನಿಮ್ ಮನೇಲಿ ಕೂಡ್ಸ್ದಂಗೆ ಅರ್ಥ. ಅಂದ್ರೆ ದೇವ್ರು ಕೂಡ ಒಂದು ಕಾಯಿನ ತಗೊಂಡೋಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂತ. ದೇವ್ರ ಮನೇಲಿ ಇಟ್ಬಿಡಿ, ನೀವು ತಗೊಂಡೋಗಿ ದೇವ್ರ ಮನೇಲಿ ಇಟ್ಟು ನಾರ್ಮಲ್ ಆಗಿ ನೀವೇನ್ ಪೂಜೆ ಮಾಡ್ತಾ ಇದ್ರೆ ನಿಮಗ್ ಬೇಕಾಗಿರೋದೇನೋ ದುಡ್ಡು ಬೇಕು. ಯಾವ ರೀತಿ ಏನಾದ್ರೂ ದುಡ್ಡು ಅದು ಶೇಖರಣೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಹೆಂಗಾಗುತ್ತೆ ಅಂದ್ರೆ, ಒಂದು ಮ್ಯಾಗ್ನೆಟ್ ಇಟ್ಟಿದೀವಿ, ಆ ಮ್ಯಾಗ್ನೆಟ್ ಕಬ್ಬಣನ ಎಳೆಯುತ್ತೆ. ಅದರ ಒಂದು ಶಕ್ತಿಯಿಂದ ಏನ್ ಮಾಡುತ್ತೆ, ಎಷ್ಟೋ ಅದ್ರ ಕೆಪಾಸಿಟಿ ಹೇಗಿದ್ರೆ ಆ ಕೆಪಾಸಿಟಿ ಲೆಕ್ಕದಲ್ಲಿ ಆ ಒಂದು ಕಬ್ಬಣವನ್ನು ಎಳೆಯುತ್ತೆ. ಅದೇ ತರನೇ ಈ ಒಂದು ಲಕ್ಷ್ಮಿ ಕೈಯಿಂದ ಕೊಟ್ಟಿರುವಂತಹ 1 ರೂಪಾಯಿಯ ಪ್ರಸಾದದ ನಾಣ್ಯ ನಿಮ್ಮ ಒಂದು ಜೀವನವನ್ನ ಬದಲಾವಣೆ ಮಾಡುತ್ತೆ. ಅದು 1 ರೂಪಾಯಿ ನಾಣ್ಯ ನಮ್ಮ ಜೀವನದಲ್ಲಿ ಬಂದ್ರೆ ಬದಲಾವಣೆ ಆಗುತ್ತೆ, ಖಂಡಿತ ಆಗುತ್ತೆ. ಯಾಕೆ ಅಂದ್ರೆ ಇವಾಗ ನಮ್ಗೆ 1 ಲಕ್ಷ ರೂಪಾಯಿ ಬೇಕು. 1 ಲಕ್ಷ ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆಯ್ತು ಅಂದ್ರೂ 1 ಲಕ್ಷ ಅಂತ ಕರೆಯೋದೇ ಇಲ್ಲ. 1 ರೂಪಾಯಿ ಸೇರ್ಸಿದ್ರೆ 1 ಲಕ್ಷ ಆಗಕ್ ಸಾಧ್ಯ. ಆತರ ಯಾವುದೇ ಒಂದಕ್ಕೆ ಒಂದು ಪಕ್ಕದಲ್ಲಿ 0 ಪಕ್ಕದಲ್ಲಿ 1 ಇದ್ರೇನೆ ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. 0ಗೂ ಬೆಲೆ ಜಾಸ್ತಿ ಆಗುತ್ತೆ, ಆ ಸಂಖ್ಯೆಗೂ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಉದ್ದೇಶದಿಂದ 1 ರೂಪಾಯಿ ಕಾಯಿನ್, ಅದು 1 ರಿಂದ 20 ರೂಪಾಯಿ ಕಾಯಿನ್ ತನಕ ಕೊಡ್ತಾ ಇದೀವಿ. ಸೊ ಇಲ್ಲಿ ಬಂದವ್ರಿಗೆಲ್ರಿಗೂ ಕೂಡ ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ರೆ ಮತ್ತೆ 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 ಬರ್ತಾ ಇದಾರೆ, ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ ಸರ್. ಆಮೇಲೆ ಇನ್ನೊಂದು ವಿಚಾರ ಕೇಳಿದ್ವಿ, ನಿಮ್ಮ ದೇವಸ್ಥಾನದಲ್ಲೂ ಅಥವಾ ನಿಮ್ಮ ಮನೇಲಿರೋ ದೇವರು ನಿಮ್ ಜೊತೆ ಮಾತಾಡುತ್ತೆ ಅಂತ ಕೇಳಿದ್ವಿ, ಸತ್ಯನಾ ಅದು? ಖಂಡಿತ ಸರ್. ಹೆಂಗೆ ಸರ್ ಅದು? ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತೇಳಿ ಲಲಿತನಲ್ಲಿ ಹೇಳ್ತಾರೆ. ಅಂದ್ರೆ
ದೇವತೆಗಳು ಬಂದು ನಾನು ನೀವು ಮಾತಾಡ್ದಂಗೆ ಮಾತಾಡೋದಿಲ್ಲ ಹೌದು ಅಲ್ವಾ? ಅದೇನು ಸಾಧ್ಯ ಇಲ್ಲ ಅದು. ಸಾಧ್ಯ ಇದೆಯಾ ಪ್ರಪಂಚದಲ್ಲಿ? ಯಾರು ಕೇಳಿಲ್ಲ ಆತರ ಅಲ್ವಾ? ಅದೊಂದು ವಿಚಿತ್ರ ಆಗುತ್ತೆ. ಸೊ ಯಾರಾದ್ರೂ ಹೇಳಿದ್ರೆ ನಗ್ತಾರ ಆಮೇಲೆ ಏನಾದ್ರು ಹೌದೌದು. ಎದುರುಗಡೆ ಬಂದು ಮಾತಾಡ್ತಾಳ ದೇವರು ಅಂತ. ಈಗ ಎಷ್ಟೋ ಜನ ಮೈ ಮೇಲೆ ದೇವ್ರು ಬಂದಿದೆ ಅಂತಲೇ ಓಡಾಡ್ತಾರೆ, ಅದೆಷ್ಟು ಸತ್ಯ ಗೊತ್ತಿಲ್ಲ. ಆದ್ರೆ ನಿಮ್ ಜೊತೆ ದೇವ್ರು ಮಾತಾಡುತ್ತೆ ಅನ್ನೋದು ಅದೆಷ್ಟು ಸತ್ಯ ಹೇಳಿ. ಸರ್ ನಾನು ಕೆಲವರು ದೇವ್ರು ಬರುತ್ತೆ ಅದೆಲ್ಲ ನಾನು ನಂಬೋದು ಇಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ನಾನು ನಂಬೋದಿಲ್ಲ ಅದನ್ನ. ಯಾಕೆ ಅಂತಂದ್ರೆ ನಾವು ಎಷ್ಟೋ ಸಾಧನೆಗಳನ್ನ ಮಾಡ್ತಾ ಇರ್ತೀವಿ, ಮಂತ್ರಗಳನ್ನ ಜಪ ಮಾಡ್ತಾ ಇರ್ತೀವಿ, ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿದ್ದೀವಿ ನಾವು. ಎಷ್ಟೋ ರಾತ್ರಿಗಳು ಅಂದ್ರೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ರಾತ್ರಿ ನಿದ್ದೆನೆ ಮಾಡಿಲ್ಲ ನಾವು. ಅಷ್ಟು ಜಪ ತಪ ಹೋಮಗಳನ್ನ ಮಾಡ್ತಾ ಇರ್ತೀವಿ. ಆಗಿದ್ರೂ ಕೂಡ ನಮಗೆ ದೇವತೆಗಳು ಎದುರುಗಡೆಗೂ ಕಾಣಿಸ್ಕೊಂಡಿಲ್ಲ, ಮೈ ಮೇಲೂ ಕಾಣಿಸ್ಕೊಂಡಿಲ್ಲಪ್ಪ. ಸೊ ಅದ್ ಹೆಂಗ ಅಂತ ಅದು ನನಗೆ ಗೊತ್ತಿಲ್ಲ. ಅದು ಅವ್ರವ್ರ ವೈಯಕ್ತಿಕ ನಂಬೋದು ಬಿಡೋದಲ್ಲ, ಅವರು ಹೋಗ್ತಾ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮಗೆ ದೇವ್ರು ಹೇಗ್ ಮಾತಾಡುತ್ತೆ ಸರ್ ನಿಮ್ಮ ಸರ್ ನಮಗೆ ಹೆಂಗೆ ಅಂತ ಹೇಳಿದ್ರೆ, ನಾವು ಒಂದು ಸಾಧನೆ, ಮಂತ್ರ ಸಾಧನೆ ಇರುತ್ತೆ. ಮಂತ್ರ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳಿರ್ತವೆ. ಆ ಮಂತ್ರಗಳು ಗುರುಗಳಿಂದ ಉಪದೇಶ ಆಗಿರುತ್ತೆ. ಆ ಗುರುಗಳಿಂದ ಉಪದೇಶ ಆಗಿರೋ ಮಂತ್ರಗಳನ್ನ ಇಷ್ಟು ಲಕ್ಷ ಜಪ ಅಂತ ಹೇಳಿರ್ತಾರೆ ನಮ್ಗೆ. ಅಷ್ಟು ಲಕ್ಷ ಜಪ ಮಾಡ್ಬೇಕು ಅಂದ್ರೆ ಒಂದೊಂದು ಮಂತ್ರಗಳು ಅಕ್ಷರ ಲಕ್ಷ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಬಾಲ ಮಂತ್ರ ಇದೆ, ಅದು ಬಾಲ ಮಂತ್ರ ಷಡಾಕ್ಷರಿ 6 ಮಂತ್ರಗಳು, 6 ಬೀಜಾಕ್ಷರ ಮಂತ್ರಗಳನ್ನ 6 ಲಕ್ಷ ಜಪ ಮಾಡ್ಬೇಕು. ಇವಾಗ ಪಂಚದಶಿ ಅಂತಿದೆ, 15 ಅಕ್ಷರಗಳಿದಾವೆ. 15 ಅಕ್ಷರಗಳನ್ನ 15 ಲಕ್ಷ ಜಪ ಮಾಡ್ಬೇಕು ನಾವು. ಆ ಜಪ ಮಾಡಿದಾಗ ಮಾಡ್ತಾ 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 ಏನಾಗುತ್ತೆ, ನಮ್ಮ ದೇಹದಲ್ಲಿ ನರನಾಡಿಗಳೆಲ್ಲ ಕಂಪನೆ ಮಾಡಕ್ಕೆ ಶುರು ಆಗುತ್ತೆ. ಆ ಕಂಪಿಸ್ತಾ ಏನಾಗುತ್ತೆ, ನಾವು ಟ್ರಾನ್ಸ್ಗೆ ಹೋಗೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ಟ್ರಾನ್ಸ್ ಅಂದ್ರೆ ಸಮಾಧಿ ಸ್ಥಿತಿಯಿಂದ. ಆ ಸಮಾಧಿ ಸ್ಥಿತಿಯಲ್ಲಿ ಇನ್ನೂ ಡೀಪ್ ಆಗಿ ಹೋಗ್ಬೇಕು. ಇನ್ನೂ ಡೀಪ್ ಆಗಿ ಹೋದಾಗ ಅಲ್ಲಿ ದೇವತೆಗಳು ಕಾಣಿಸ್ಕೊಳ್ತಾರೆ. ದೇವತೆಗಳು ಅಂತಲ್ಲ, ನಾವ್ ಯಾರನ್ನ ಕಲಿಸ್ತೀವೋ ಅವರು ಕಾಣಿಸ್ಕೊತಾರೆ. ಅವ್ರು ಕಾಣಿಸ್ಕೊಂಡು ನಾವು ಏನ್ ಕೇಳ್ತೀವೋ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಮುಂದಿನ ನಿರ್ದೇಶನವನ್ನ ಕೂಡ ಕೊಡ್ತಾರೆ. ಈ ರೀತಿ ಮಾಡು ಅಂತೆಲ್ಲ ನಿರ್ದೇಶನ ಕೊಡ್ತಾರೆ. ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದು ಒಂದೊಂದ್ಸತಿ ಬಾಡಿ ತುಂಬಾ ವೀಕ್ ಆಗ್ಬಿಡುತ್ತೆ, ನಮ್ಗೆ ಶಕ್ತಿನೇ ಕಳ್ಕೊಂಡ್ಬಿಡ್ತೀವಿ, ಒಂದೊಂದ್ಸತಿ ಅನ್ಕಾನ್ಶಿಯಸ್ ಆಗ್ಬಿಡ್ತೀವಿ. ಎಷ್ಟೋ ಜನಕ್ಕೆ ಪ್ರಾಣಗಳು ಕೂಡ ಹೋಗ್ಬಿಡುತ್ತೆ. ಈ ತರ ಯಾರೋ ಟ್ರೈ ಮಾಡಿರೋದೆಲ್ಲ ಗೂಗಲ್ ಗಳಲ್ಲೆಲ್ಲ ಡೀಟೇಲ್ಸ್ ಇದೆ ಅಂತ ಕೇಳ್ಪಟ್ಟಿದ್ವಿ. ಹೌದಾ? ಇರುತ್ತೆ. ಅವ್ರವ್ರ ಅನುಭವಗಳನ್ನ ಕೆಲವರು ಹಂಚ್ಕೋತಾ ಇರ್ತಾರೆ. ಕೆಲವರು ಸಾಧಕರು, ತುಂಬಾ ಸಾಧಕರು ಅದ್ರಲ್ಲಿ ಡೀಪ್ ಅಲ್ಲಿ ಇರೋರು ಯಾರು ಹಂಚ್ಕೊಳಕ್ ಹೋಗೋದಿಲ್ಲ. ಯಾಕಂದ್ರೆ ಅದು ದೈವಿಕವಾದಂತಹ ಒಂದು ರಹಸ್ಯ. ಆ ದೈವ ರಹಸ್ಯವನ್ನ ಯಾರು ಅಷ್ಟೊಂದು ಪ್ರಸಾರ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಯಾಕಂದ್ರೆ ನಮಗೂ ಆ ದೈವಕ್ಕೆ ಮಾತ್ರ ಅದಕ್ಕೆ ಗೊತ್ತಿರುತ್ತೆ. ನಾವ್ ಅದನ್ನ ಪ್ರಚಾರ ಮಾಡಕ್ ಹೋಗಲ್ಲ. ಅಂದ್ರೆ ಯಾರಿಗಾರು ಏನಾಗ್ಬೇಕು ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕೂ ದೇವರೇ ನಿಮ್ಗೆ ಬಂದು ಹೌದು ಕನ್ಸಲ್ ಬಂದು ಅಮ್ಮನವರೇ ಡೇಟ್ ಇಟ್ಕೊಟ್ಟಿದ್ದು ಅವಳೇನೆ. ಸೊ 13ನೇ ತಾರೀಕು ನವೆಂಬರ್ 13, 2024ನೇ ತಾರೀಕು ಈ ಒಂದು ತುಳಸಿ ಹಬ್ಬ ಇತ್ತು. ಆ ತುಳಸಿ ಹಬ್ಬದ ದಿವಸನೇ ಒಂದು ಪ್ರತಿಷ್ಠೆ ಮಾಡಬೇಕು ಅಂತೇಳಿ ಅಮ್ಮನವ್ರ ಅನುಗ್ರಹ ಆಯ್ತು. ಮುಹೂರ್ತ ಮಾತ್ರ ಅಮ್ಮನವ್ರು ಒಂದು ಮುಹೂರ್ತ ಹೇಳಿದ್ಲು. ತುಂಬಾ ಇದಾಗೋಗುತ್ತಲ್ಲ, ಆ ಮುಹೂರ್ತ ಚೆನ್ನಾಗಿರಲ್ಲ ಅಂತೇಳಿ ನಾವು ನಮ್ ಪ್ರಯೋಗ ಮಾಡೋಣ ಅಂತ ಒಂದು ಮುಹೂರ್ತ ಇಟ್ವಿ. ನೀವು ನಂಬೋಲ್ಲ, ಲಿಟ್ರಲಿ ಹಾವುಗಳು ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗೋಯ್ತು. ನಾಗರಾವುಗಳು ಎಲ್ಲಿ ನೋಡಿದ್ರು ನಾಗರಾವುಗಳು ಕಾಣಿಸ್ಕೊಳ್ಳೋದು, ಕೆಲಸ ಮಾಡೋಕ್ ಬಿಡ್ತಾ ಇರ್ಲಿಲ್ಲ. ಇಲ್ಲಿ ದೇವಸ್ಥಾನದ ಆವರಣದಲ್ಲೇ ಹಾವುಗಳು ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗೋಯ್ತು. ತಿರುಗಿ ಬಂದು ನಮ್ಮ ಅಮ್ಮನವ್ರು, ಚಿಕ್ಕಮ್ಮನವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ವಿ. ಅಮ್ಮ ತಪ್ಪಾಯ್ತು, ನನ್ನ ಒಂದು ಬುದ್ಧಿಗೆ ಯಾವ್ಯಾವ್ದೋ ಮುಹೂರ್ತ ಇಟ್ಕೋತಾ ಇದೀವಿ, ದಯವಿಟ್ಟು ಕ್ಷಮಿಸು ಅಂತೇಳಿ ಅಮ್ಮನವ್ರಿಗೆ ಒಂದು ಪೂಜೆ ಮಾಡಿದ್ಮೇಲೆ ಬೇರೆ ಮುಹೂರ್ತ ಇಟ್ವಿ. ಆ ಮುಹೂರ್ತ ಇಟ್ಟ ಮೇಲೆನೆ ವಿಶೇಷವಾಗಿ ಅಮ್ಮನವ್ರ ಕಾರ್ಯ ನೀವು ನಂಬೋಲ್ಲ, ಹೂವಿನ ಸರ ಎದ್ದಂಗೆ ಆಗ್ಬಿಡ್ತು. ನಾವು ಅನ್ಕೊಂಡೇ ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲದಷ್ಟು ಜನ ಬಂದ್ರು, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಷ್ಟು ತುಂಬಾ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಆಗೋಯ್ತು. ಸರ್, ನಿಮ್ಮಲ್ಲಿ ಮನೆಯಲ್ಲಿ ದೇವರಿದೆ, ಮಾತಾಡೋ ದೇವರು ಅಂದಲ್ಲ, ಅದು ನಿಮ್ಗೆ ಎಲ್ಲಿಂದ ಬಂತು, ಹೇಗ್ ಸಿಕ್ತು ಸರ್? ಅದು ವಿಶೇಷವಾಗಿ ಅದೊಂದು 25 ವರ್ಷದ ಹಿಂದಿನ ಸ್ಟೋರಿ. ಅದು 25 ವರ್ಷದ ಹಿಂದೆ ಒಬ್ಬ ಗೌಡ್ರು, ಅವರು ಉಳಿಮೆ ಮಾಡ್ತಾ ಇದ್ರು ಕನಕಪುರದ ಹತ್ರ. ಅವ್ರು ಯಾವ್ದೊಂದು ಹಳ್ಳಿ ಅವರು. ಸೊ ಅವರು ನನ್ನ ಹತ್ರ ಜ್ಯೋತಿಷ್ಯ ಕೇಳ್ಕೊಂಡು ಹೋಗಿದ್ರು. ಜ್ಯೋತಿಷ್ಯ ಕೇಳ್ಕೊಂಡು ಹೋದ್ಮೇಲೆ ಅವ್ರಿಗೆ ಅದು ನಾನು ಹೇಳಿದ್ದು ಜ್ಯೋತಿಷ್ಯ ಅವ್ರಿಗೆ ನಡೆದಿತ್ತಂತೆ. ನಡೆದಾದ್ಮೇಲೆ ಏನಾಯ್ತು, ಅವ್ರು ಮತ್ತೆ ಅವ್ರಿಗೊಂದು ಹೊಳ ಉಳ್ಬೇಕಾದ್ರೆ ಒಂದು ಬಂಡೆ ತರ ಒಂದು ಮಣ್ಣಿನ ಒಂದು ಬಂಡೆ ಸಿಕ್ಕತ್ತೆ. ಅದನ್ನ ಅಲ್ಲೇ ಹಾಕ್ಬಿಟ್ಟು ಹೊರಟೋಗ್ತಾರೆ. ಜೋರ್ ಮಳೆ ಬಂದಾಗ ಆ ಮಳೆಯಲ್ಲಿ ಈ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಈ ವಿಗ್ರಹ ಹಿಂದೆ ಬಿದ್ದಿತ್ತಂತ, ಬೋರ್ಲು ಬಿದ್ದಿತ್ತಂತಿದ್ದು. ಆ ಬೋರ್ಲು ಬಿದ್ದಿರೋ ವಿಗ್ರಹ ಅಂತ ನೋಡಿ ಇವ್ರಿಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದೇವ್ರು ಸಿಕ್ಕತ್ತೆ ಅಂತಂದಾಗ ಯಾರಿಗೇ ಆಗ್ಲಿ ಒಂಥರ ಖುಷಿ. ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಟ್ಲು ಅಂತೇಳಿ ಒಂದು ಖುಷಿ ಇರುತ್ತೆ. ಅವ್ರು ಎತ್ಕೊಂಡು ಹೋಗಿ ತನ್ನ ಆ ವಿಗ್ರಹವನ್ನ ಮನೇಲಿ ಇಟ್ಕೊಂಡು ಹೋಗಿ ಪೂಜೆಯನ್ನ ಮಾಡ್ಕೊಂಡು ಅವ್ರ ಆಚರಣೆ ಏನೋ ಮಾಡ್ಕೋತಾ ಇದ್ರಂತೆ. ಆಗ ಅವ್ರ ಊರ್ನವ್ರಿಗೆಲ್ಲರೂ ಹೇಳಿದಾರೆ, ಈ ತರ ನನಗೂ ವಿಗ್ರಹ ಸಿಕ್ತು ಈ ತರ ಅಂತ. ಯಾಕಂದ್ರೆ ಹಳ್ಳಿ ಅಂದ ಮೇಲೆ ಎಲ್ರಿಗೂ ಒಬ್ರಿಗೆ ಗೊತ್ತಾಯಿದ್ರೆ ಸಾಕೋದಲ್ಲ, ತುಂಬಾ ಸ್ಪ್ರೆಡ್ ಆಗ್ಬಿಡ್ತದ. ಸೊ ಎಲ್ರಿಗೂ ಗೊತ್ತಾದ್ಮೇಲೆ ಅಲ್ಲಿರೋರು ಯಾರೋ ಒಬ್ರು ಹೇಳಿದ್ರಂತೆ, ಇಲ್ಲ ಎಲ್ಲ ಪೂಜೆಗಳನ್ನೆಲ್ಲ ಇಟ್ಕೋಬಾರ್ದು, ಯಾರು ಒಬ್ರು ಐನೋರ್ನ ಕೇಳ್ಬಿಟ್ಟು ನೀನು
ಕೊಟ್ಬಿಡಿ ಅವ್ರಿಗೆ. ಪೂಜೆ ಮಾಡು ಕೇಳ್ಬಿಟ್ಟು ಇಟ್ಕೊ ಅಂತ ಹೇಳಿದ್ರಂತೆ. ಅವ್ರು ಬಂದಿದ ತಕ್ಷಣನೇ ನನ್ನ ಏನೋ ಪ್ರಶ್ನೆ ಕೇಳ್ಬೇಕು. ಅವ್ರು ಇದೇ ತರನೇ ಅವತ್ತು ಜನ ತುಂಬಾ ಕೂತಿದ್ರು. ಸೊ ಈ ಜನ ಕೂತಿದ್ದಾಗ ಏನಾಯ್ತು, ಅವ್ರೆಲ್ಲಾರು ಆದ್ಮೇಲೆ ಅವ್ರು ಸರದಿ ಬಂದಾಗ ಇವತ್ತಿಗೂ ಅಷ್ಟೇ 108 ನಂಬರ್ ಅಲ್ಲಿ ನಾನು ಜ್ಯೋತಿಷ್ಯ ಹೇಳೋದು, ಸಂಖ್ಯಾಶಾಸ್ತ್ರ ಅಂತೇಳಿ 108 ನಂಬರ್ ಕೇಳ್ಬಿಟ್ಟು ಅದರಲ್ಲಿ ಜ್ಯೋತಿಷ್ಯ ಹೇಳ್ತೀನಿ. ಅದ್ರ ಜೊತೆನಲ್ಲಿ ಕವಡೆ ಶಾಸ್ತ್ರ ಹೇಳ್ತೀವಿ. ಕವಡೆ ಶಾಸ್ತ್ರ ಕೂಡ ಈ ಆರೂಢ ಪ್ರಶ್ನೆ ಅಂತಾನೆ ಹೇಳ್ತೀವಿ ಅದನ್ನ. ನೀವು ಈ ದೇವಸ್ಥಾನಕ್ಕೆ ಮುಂಚೆ ಶಾಸ್ತ್ರಗಳು ಇವೆಲ್ಲ ಹೌದು, ನನ್ನ ಪೌರೋಹಿತ್ಯ ಜ್ಯೋತಿಷ್ಯರ ನಂದು ಮೈನ್ ಉದ್ಯೋಗ. ಅದರಲ್ಲೇ ಡಾಕ್ಟರೇಟ್ ಆಗಿದೆ. ಹೌದು ಉದ್ಯೋಗನೇ ನಂದದು, ಪೌರೋಹಿತ್ಯ ಮತ್ತೆ ಜ್ಯೋತಿಷ್ಯ. ಎಷ್ಟೋ ಕಾರ್ಯಕ್ರಮಗಳು, ಗೃಹ ಪ್ರವೇಶ, ಮುಂಜಿ, ನಾಮಕರಣಗಳು, ಹೋಮಗಳು, ವಿಶೇಷವಾಗಿ ಪ್ರತ್ಯಂಗಿರ ಹೋಮಗಳು. ಇದನ್ನ ಪ್ರತ್ಯಂಗಿರ ಹೋಮಗಳನ್ನ ಈಗೀಗ ಇವರೆಲ್ಲ ಹೀಗೀಗ ಪ್ರಚಾರ ಆಗ್ತಿದೆ. ನಾವು ಒಂದು 25-20 ವರ್ಷದಿಂದನೇ ನಾವು ಪ್ರತ್ಯಂಗಿರ ಪ್ರಯೋಗಗಳನ್ನೆಲ್ಲ ಮಾಡ್ಕೊಡ್ತಾ ಇದ್ದೆ. ಸೊ ಈಗೀಗ ಅದು ಪ್ರಚಾರ ಆಗ್ತಿದೆ, ಎಲ್ಲಾ ಕಡೆನೂ ಪೂಜೆಗಳು ನಡೀತಾ ಇದೆ. ಸೊ ಈಗಿದ್ದಾಗ ಅವ್ರ ಸರ್ತಿ ಬಂದಾಗ ದೈವ ಪ್ರಶ್ನೆ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವರು ಹೌದು ಅಂತ ಒಪ್ಕೊಂಡು ಅವಾಗ ಈ ಒಂದು ನಡೆದಿದ್ದ ವಿಚಾರಗಳನ್ನೆಲ್ಲ ವಿಚಾರಗಳನ್ನ ಹೇಳಿದ್ಮೇಲೆ ಗಣಪತಿಯನ್ನ ಮುಖ ನೋಡಿ ಹೇಳಿದೆ, ಇಲ್ಲಪ್ಪ ಇದು ಗಣೇಶಂಗೆ ಅಂತ ಕೊಟ್ಬಿಡ್ತೀಯಾ ಅಂತ ಕೇಳಿದೆ. ಅವರು ಒಂದ್ ದಿವಸ ಟೈಮ್ ತಗೊಂಡು ಮನೆಗೆ ಹೋಗಿ ಮನೆಯವ್ರನ್ನೆಲ್ಲ ವಿಚಾರಿಸಿ ಆಮೇಲೆ ಸಂತೋಷದಿಂದ ತಗೊಂಡ್ಬಂದು ಆ ವಿಗ್ರಹನ ಗಣಪತಿ ಸನ್ನಿಧಾನಕ್ಕೆ ಕೊಟ್ರು. ಆ ಸನ್ನಿಧಾನಕ್ಕೆ ಕೊಟ್ಟ ಮೇಲೆ ನಮ್ಮ ಹತ್ರ ಇರುವಂತಹ ಶ್ರೀಚಕ್ರದ ಒಂದು ಮಹಿಮೆಯಿಂದ, ಶ್ರೀಚಕ್ರದ ಒಂದು ಪೂಜೆಯಿಂದ ಈ ಒಂದು ವಿಗ್ರಹಕ್ಕೆ ಶಕ್ತಿ ಬರ್ತಾ ಹೋಗ್ತಾ ಇತ್ತು. ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ವಿಶೇಷವಾಗಿ ನವ ಆವರಣ ಪೂಜಾ ಅಂತ ಮಾಡ್ತೀವಿ. ಅದು ಶ್ರೀವಿದ್ಯೆ ಗೊತ್ತಿರೋರ್ಗೆ ಗೊತ್ತಿರುತ್ತೆ. ಆ ನವಾವರಣ ಪೂಜೆಗಳನ್ನ ಮಾಡ್ತಾ ಸೃಷ್ಟಿ ಕ್ರಮದಲ್ಲಿ ನಾವು ಪೂಜೆ ಮಾಡ್ತೀವಿ. ಆ ಸೃಷ್ಟಿ ಕ್ರಮದಲ್ಲಿ ಪೂಜೆ ಮಾಡ್ತಾ ಅದಕ್ಕೊಂದು ಸಾನ್ನಿಧ್ಯ ಬಂದಿದೆ. ಇವತ್ತಿಗೂ ಕೂಡ ಆ ದೇವಿ ಕೂತ್ಕೊಂಡು ನಾನು ಇಂಥದ್ದು ಬೇಕಮ್ಮ, ನನಗೆ ಈ ದುಡ್ಡು ಬೇಕು ಅಥವಾ ಇಂಥದ್ದು ಪದಾರ್ಥ ಬೇಕು ಅಂತ ಹೇಳಿದ ತಕ್ಷಣ ಯಾರೋ ಮುಖಾಂತರವಾಗಿ ಅದು ತಗೊಂಬಂದು ಕೊಡಿಸ್ತಾಳೆ ನಮಗೆ. ಅದು ನಾವು ಸ್ವಾರ್ಥದಿಂದ ನಾವು ಕೇಳಿದ್ರೆ ಕೊಡೋದಿಲ್ಲ. ಲೋಕೋದ್ಧಾರಕ್ಕೋಸ್ಕರನೋ ಅಥವಾ ಬೇರೆಯವರ ಒಂದು ಉದ್ಧಾರಕ್ಕೋಸ್ಕರ ಕೇಳಿದಾಗ ದೇವಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾಳೆ. ಈಗ ಅಂದ್ರೆ ಪ್ರತಿ ಭಾನುವಾರ ನೀವಿಲ್ಲಿ ಇದ್ಯಾವುದು ಹೋಮ ಮಾಡ್ತಾ ಇದ್ದಿಲ್ಲ, ಅದನ್ನ ಮಾಡ್ಸರಿ ಯಾರದೇ ಸಾಲ ಬಾಧೆ ಇದ್ರು ಕೂಡ ನಿವಾರಣೆ ಆಗುತ್ತೆ. ಅದು ಪ್ರತಿ ಭಾನುವಾರ ಇರುತ್ತೆ. ಹೌದು, ಪ್ರತಿ ಭಾನುವಾರ ಆಗುತ್ತೆ. ಸೊ ಯಾವುದೇ ಒಂದು ಸಾಲಗಳು ದಿನೇ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಈಗ ಒಂದು ಗಾದೆ ಇದೆ, ಮದ್ದು ಕುಡ್ದಿದ ತಕ್ಷಣ ಎದ್ದು ಕೂತ್ಕೊಳ್ಳಲ್ಲ ಅಂತ. ಹಾಗೆ ಮದ್ದು ಕುಡ್ದಿದ ತಕ್ಷಣನೇ ಅಂದ್ರೆ ಪೂಜೆ ಮಾಡಿದ ತಕ್ಷಣನೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗೋದಿಲ್ಲ. ದಿನೇ ನಮ್ಮ ಪರಿಹಾರ ಗೊತ್ತಾಗುತ್ತೆ. ಖಂಡಿತ ಆಗುತ್ತೆ. ಅದು ಶಾರ್ಟ್ ಪೀರಿಯಡ್ ಅಲ್ಲಿ ಗೊತ್ತಾಗುತ್ತೆ. ಅದು ತುಂಬಾ ವರ್ಷಾನ್ಗಟ್ಲೆ ಏನ್ ತಗೊಳ್ಳೋದಿಲ್ಲ. ಒಂದು 15 ದಿವಸ, 20 ದಿವಸ, 18 ದಿವಸದ ನಂತರದಲ್ಲಿ ಈ ರೀತಿ ಒಂದು ತಿಂಗಳ ಒಳಗಡೆ ಅವ್ರಿಗೆ ಅನುಭವಕ್ಕೆ ಬರುತ್ತೆ. ಹೇಗ್ ಪೂಜೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ನಿಮ್ ಸಂಪರ್ಕ ಮಾಡಿದ್ರೆ. ಹೌದು ಸರ್, ಸಂಪರ್ಕ ಮಾಡೋದಲ್ಲ, ಇಲ್ಲಿ ಬರ್ಬೇಕು. ಅವರು ಇಲ್ಲಿ ಬಂದಾಗ ಇಲ್ಲೇ ಕೂರಿಸಿ ಅವ್ರನ್ನ ನಾವು ಪೂಜೆ ಮಾಡಿಸ್ತೀವಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ? ಇದು 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 10ರಿಂದ 11 ಪೂಜೆ ಇರುತ್ತೆ. 11ರಿಂದ 12 ಹೋಮ ಇರುತ್ತೆ. 12 ಗಂಟೆ ಮೇಲೆ ಮಹಾಮಂಗಳಾರತಿ, ಪೂರ್ಣಾವತಿ, ಪ್ರಸಾದ ವಿನಿಯೋಗ ಇರುತ್ತೆ. ಓಕೆ ಸರ್, ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಬಹುದಾ? ನಂಬರ್ ಭೇಟಿ ಮಾಡಿ ಖಂಡಿತ ಮಾಡಬಹುದು. ಓಕೆ ಸರ್, ಆಯ್ತು. ನಿಜವಾಗ್ಲೂ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಪೌರೋಹಿತ್ಯದಲ್ಲಿ ಮತ್ತೆ ಶಾಸ್ತ್ರದಲ್ಲೇ ಇಷ್ಟೊಂದು ವಿದ್ವತ್ತನ್ನ ಪಡ್ಕೊಂಡಿದ್ದೀರಿ. ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಚೆನ್ನಾಗಿರಿ, ಎಲ್ರಿಗೂ ಆನಂದ ಇರಲಿ, ಎಲ್ರಿಗೂ ಆರೋಗ್ಯ ಬರಲಿ, ಎಲ್ರಿಗೂ ಕೂಡ ಸಂಪತ್ತು, ಮಹಾಲಕ್ಷ್ಮಿ ಅನುಗ್ರಹದಿಂದ ಸಂಪತ್ತು ಪ್ರಾಪ್ತಿಯಾಗ್ಲಿ. ಜೀವನ ಇರೋದು ತುಂಬಾ ಶಾರ್ಟ್ ಪೀರಿಯಡ್ ಆಗಿರ್ತೀವಿ, ಎಷ್ಟಿದೆ ಗೊತ್ತಿಲ್ಲ ನಮ್ಗೆ. ಅಷ್ಟು ದಿನಾನೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ರಿಗೂ ಕೂಡ ಪ್ರಾಪ್ತಿಯಾಗ್ಲಿ. ಜೈ ದತ್ತ, ಜೈ ದತ್ತ. ಸರ್, ಈಗ ನಿಮ್ಗೆ ವಿಗ್ರಹ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಅದು ಮನೇಲಿ ಇಟ್ಟಿದ್ರು, ಎಲ್ಲಿ ಇಟ್ಟಿದ್ರು ಸರ್? ಸೊ ಸಾಮಾನ್ಯವಾಗಿ ಅದು ಗಿರಿನಗರ ಮನೆಯಲ್ಲಿ ಇರುತ್ತೆ. ಅದು ಇಲ್ಲಿ ತರೋದು ತುಂಬಾ ರೇರು, ತರೋದಿಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ವಿಗ್ರಹಗಳನ್ನ ಚರ ಸ್ಥಿರ ಅಂತ ಇರುತ್ತೆ. ಅದನ್ನ ಕೆಲವನ್ನ ಮಾತ್ರ ತಗೊಂಡು ಓಡಾಡ್ಬೇಕು. ಅಂದ್ರೆ ಈಗ ಉತ್ಸವ ಮೂರ್ತಿಗಳನ್ನ ಮಾತ್ರ ಉತ್ಸವ ಮಾಡಕ್ ಮಾತ್ರ ತಗೊಂಡ್ ಹೋಗ್ತೀವಿ. ಇದು ಸ್ಥಿರ ವಿಗ್ರಹ, ಕಲ್ಲಿನ ವಿಗ್ರಹ ಆಗಿರೋದ್ರಿಂದ ಅದನ್ನ ತಗೊಂಡು ಅಲ್ಲಿ ಇಲ್ಲಿ ಓಡಾಡಕ್ ಆಗೋದಿಲ್ಲ. ಅದು ಒಂದು ಕಡೆ ಪ್ರತಿಷ್ಠೆ, ಮನೆಯಲ್ಲಿ ಪ್ರತಿಷ್ಠೆ ಆಗಿರುತ್ತೆ. ಶ್ರೀಚಕ್ರದ ಮುಂದೆನೆ ಅಮ್ಮನವ್ರು ಇರ್ತಾಳೆ. ಈಗ ಇಲ್ಲಿ ಇದೆಯಾ ಸರ್ ಅದು? ಹೌದು, ಈಗ ಇವತ್ತಿನ ಮಾತ್ರ ತಂದಿದೆ. ಯಾಕಂದ್ರೆ ಇವತ್ತಿನ ಕುಬೇರ ಪೂಜೆ ಇತ್ತಲ್ವಾ, ಹಾಗಾಗಿ ಎಲ್ರಿಗೂ ಕೂಡ ಅಮ್ಮನವ್ರ ಒಂದು ದರ್ಶನ ಆಗ್ಲಿ, ಅವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಮಾತ್ರ ತಂದಿದೀವಿ. ಎಲ್ರು ಬೇಕಾದ್ರೂ ದರ್ಶನ ಮಾಡಬಹುದು. ತೋರಿಸ್ತೀರಾ ಸರ್ ಅದು? ಖಂಡಿತ ತೋರಿಸ್ತೀನಿ. ತೋರಿಸಿ ಸರ್ ಸ್ವಲ್ಪ. ನೋಡಿ, ಇದು ಬೆಳ್ಳಿ ಕವಚ ಹಾಕಿರುವಂತಹ ವಿಗ್ರಹ. ಸೊ ಈ ಕವಚ ಕೂಡ ಗಂಡು ಮಕ್ಳೇ ಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಗಂಡು ಮಕ್ಳು ಆದವರು ತಂದ್ಕೊಟ್ಟಿರುವಂತಹ ವಿಗ್ರಹ ಇದು. ಇದು ಕವಚ ಇದು. ಸೊ ಇದು ಮೂಲ ವಿಗ್ರಹ ಇದು. ಯಾಕಂದ್ರೆ ಮೂಲ ವಿಗ್ರಹಗಳನ್ನ ಸಾಮಾನ್ಯವಾಗಿ ಯಾರು ತೋರ್ಸಲ್ಲ ನಾವು. ಮನೆಯಲ್ಲೂ ಕೂಡ ಅಷ್ಟೇನೆ ಅದಕ್ಕೊಂದು ಕವಚ ಹಾಕಿ ಇಟ್ಟಿರ್ತೀವಿ ಯಾವಾಗ್ಲೂ. ಇವತ್ತು ನಿಮ್ಮ ಒಂದು ವೀಕ್ಷಕರಿಗೋಸ್ಕರ ನಾವು ಇದನ್ನ ತೆಗೆದು ತೋರಿಸ್ತಾ ಇದ್ದೀನಿ. ಅಮ್ಮ ಕ್ಷಮೆ ಇರ್ಲಿ ತಾಯಿ. ಕ್ಷಮಾಧರಿತ್ರೇ ನಮೋ ನಮಃ.
ನೋಡಿ ಇದು ವಿಶೇಷವಾಗಿ ಹಿಂದಿನ ಕಾಲದ ವಿಗ್ರಹಗಳು ಹಿಂಗೆ ಎತ್ತಿದ್ದು. ಇದು ಕಮಲದ ಮೇಲೆ ಕಾಲಿಟ್ಕೊಂಡು ಕೂತಿದ್ದಾಳೆ ವಿಗ್ರಹ. ಎರಡೂ ಕೈ ಕೂಡ ಅಭಯ ಹಸ್ತಾ ಇದೆ. ಒಂದು ಕೈನಲ್ಲಿ ತ್ರಿಶೂಲ, ಒಂದು ಕೈನಲ್ಲಿ ಪಾಶ. ಈ ಪಾಶ ಏನಕ್ಕಿರುತ್ತೆ ಅಂತಂದ್ರೆ ದುಷ್ಟ ನಿಗ್ರಹಕ್ಕೋಸ್ಕರ ಪಾಶ ಕೈನಲ್ಲಿ ಇಟ್ಕೊಂಡಿರ್ತಾರೆ ದೇವತೆಗಳು. ತ್ರಿಶೂಲ ಆ ಒಂದು ದುಷ್ಟರನ್ನ ಸಂಹಾರ ಮಾಡೋದಕ್ಕೋಸ್ಕರ ತ್ರಿಶೂಲ ಕೈನಲ್ಲಿ ಇರುತ್ತೆ. ಪಾಶದಿಂದ ಎಳೆದು ತ್ರಿಶೂಲದಿಂದ ಚುಚ್ಚಿ ಆ ಒಂದು ದುಷ್ಟರನ್ನ ನಿಗ್ರಹ ಮಾಡ್ತಾಳೆ ದೇವಿ. ಹಾಗಾಗಿ ಈ ದೇವಿ ವಿಶೇಷವಾಗಿ ನಾವು ಅನ್ಕೊಂಡಿದ್ದನ್ನೆಲ್ಲ ಕೊಡುವಂತಹ ದೇವತೆ ಆಗಿದ್ದಾಳೆ. ಅಂದ್ರೆ ಕಲ್ಪವೃಕ್ಷ ಇದ್ದಂಗೆ ಅದು, ಕಲ್ಪವೃಕ್ಷ ಕಾಮಧೇನು. ಹಾಗಾಗಿ ಒಂದು ದರ್ಶನ ಮಾತ್ರದಿಂದಲೇ ನಮ್ಮ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡ್ತಾಳೆ. ವೀಕ್ಷಕರೇ, ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ಸರ್ಕಲ್ ಪೊಲೀಸ್ ಸ್ಟೇಷನ್ ಹತ್ರ ನಾವು ನಿಮ್ಗೆ ಇಲ್ಲಿಂದ ತೋರಿಸ್ತಾ ಇದ್ವಿ. ಇಲ್ಲಿಂದ ಹೇಗೆ ಹೋಗ್ಬೇಕು ಅನ್ನೋದನ್ನ ವೀಕ್ಷಕರೇ, ನಾವು ಬನ್ನೇರುಘಟ್ಟ ಸರ್ಕಲ್ ಇಂದ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಬನ್ನೇರುಘಟ್ಟ ಸರ್ಕಲ್ ಆದ್ಮೇಲೆ ನೆಕ್ಸ್ಟ್ ಊರ್ ಸಿಗುವಂತದ್ದು ಜಂಗಲ್ ಪಾಳ್ಯ ಅಂತ ಹೇಳಿ. ನೆಕ್ಸ್ಟ್ ಬಂದು ಎರಡನೇದು ಬಂದು ಮಂಟಪ ಸ್ಟಾಪ್ ಅಂತ ಹೇಳಿ. ಅದಾದ ನಂತರ ರಾಗಹಳ್ಳಿ ಗೇಟ್ ಹತ್ರ ಬಲ್ಗಡೆ ತಗೋಬೇಕು. ಬನ್ನಿ ತೋರಿಸೋಣ. ಇದು ಮಂಟಪ ಸ್ಟಾಪ್ ಅಂತ ಹೇಳಿ. ಎರಡನೇ ಸ್ಟಾಪ್ ಬಂದು ಮಾರ್ಕೆಟ್ ಇಂದನೂ ಕೂಡ ಬಸ್ಗಳಿದೆ ಅಂತ ಇಲ್ಲಿ ಬರೋದಕ್ಕೆ. ಆ ಬಸ್ ನಂಬರ್ ಕೂಡ ನಾನು ಆಮೇಲೆ ಹೇಳ್ತೀನಿ. ಮೇನ್ ರೋಡೇ ಇದೆ. ಈಗ ಬರ್ತಾ ಇದೆಯಲ್ಲ ಈ ಬೋರ್ಡ್ ಹತ್ರ, ಇಲ್ಲಿ ಬಲಗಡೆ ತಗೊಟ್ರೆ ರಾಗಹಳ್ಳಿ ಗೇಟ್ ಅಂತ. ಇದು ಬಂದು IMG ವಿಟಾಸ್ ಅಂತೇಳಿ ಒಂದು ಕಂಪ್ನಿ. ಬಲಗಡೆಗೆ ತಗೋಬೇಕು. ಬನ್ನೇರುಘಟ್ಟ ಸರ್ಕಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ, 3 ಸ್ಟಾಪು. ಮತ್ತೆ ಇಲ್ಲಿ ಬಲಗಡೆ ತಗೊಂಡಾಗ ಇಲ್ಲಿಂದ ದೇವಸ್ಥಾನಕ್ಕೆ ಬರೀ 10 ಕಿಲೋಮೀಟರ್ ಆಗುತ್ತೆ. ಜಿಗಣಿ ಆನೇಕಲ್ ಹೋಗೋ ರಸ್ತೆಯಲ್ಲಿ 3ನೇ ಸ್ಟಾಪ್ ಅಂದರೆ ಒಂದು 3 ಕಿಲೋಮೀಟರ್ ಬರ್ತಾ ಇದ್ದಂಗೆ ನೋಡಿ, ಇಲ್ಲಿ ರಾಗಹಳ್ಳಿ ಗೇಟು ವಿವೇಕಾನಂದ ಮಹಾದ್ವಾರ ಅಂತ ಇದೆ. ವಿವೇಕಾನಂದ ಒಂದು ಸಂಸ್ಥೆ ಕೂಡ ದೊಡ್ಡ ಪ್ರಮಾಣದ್ದಿದೆ. ಇಲ್ಲಿ ನೋಡಿ, ಇದು ರಾಗಹಳ್ಳಿ ಗೇಟು ಅಂತ. ಒಂದು ಸ್ವಲ್ಪ ನಿಲ್ಸಿ, ಹಂಗೆ ನಿಲ್ಸಿ. ಇಲ್ಲಿ ಇಲ್ಲೇ ಬೋರ್ಡ್ ಇದೆ, ರಾಗಹಳ್ಳಿ ಬಸ್ ಸ್ಟಾಪ್ದು ಗೇಟ್ ಇದೆ. ಇಲ್ಲಿಂದ ರೈಟ್ ತಗೊಂಡ್ರೆ ಇಲ್ಲಿಂದ ಸ್ವಲ್ಪ ಕಾಡು ಬರುತ್ತೆ, ಮತ್ತೆ ಬನ್ನೇರುಘಟ್ಟ ಕಾಡೇ ಬರುತ್ತೆ. ಈ ಕಾಡಿಂದ ಒಂದು 10 ಕಿಲೋಮೀಟ್ರು. ಇಲ್ಲಿಂದ ಬಸ್ಗಳು ಬರ್ತವೆ, ಆಟೋ ವ್ಯವಸ್ಥೆನೂ ಇರ್ತದೆ. ನೀವು ನೋಡ್ಕೊಂಡು ಬರ್ಬೋದು. ಗೂಗಲ್ ಮ್ಯಾಪಲ್ಲಿ ಈಗ ಪಕ್ಕ ಗೂಗಲ್ ಮ್ಯಾಪ್ ಸಿಗುತ್ತೆ, ನೀವು ಮ್ಯಾಪಲ್ಲಿ ನೋಡ್ಕೊಂಡು ಕೂಡ ಬರ್ಬೋದು. ನೋಡಿ, ಮತ್ತೆ ಈ ಭಾಗದಲ್ಲಿ ಬನ್ನೇರುಘಟ್ಟ ವನ್ಯಜೀವಿ ಫಾರೆಸ್ಟ್ ಎಂಟ್ರೆನ್ಸ್ ಆಗ್ತಿದೆ. ನೋಡಿ, ಇಲ್ಲೇ ಬೋರ್ಡ್ ಇದೆ. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಾಡ್ಬೋದು. ಬನ್ನೇರುಘಟ್ಟ ರಸ್ತೆ ಇದೆ ಕಾಡು ಮಧ್ಯದಲ್ಲಿ. ನಿಜವಾಗ್ಲೂ ಈಗ ಹೋಗ್ತಾ ಇರೋ ಫೀಲ್ ಇದೆಯಲ್ಲ, ಸಖತ್ತಾಗಿದೆ ನಿಜವಾಗ್ಲೂ. ಎಷ್ಟೇ ಸ್ಟ್ರೆಸ್ಸಿಂದ ಬಂದರೂ ಕೂಡ ಈ ಒಂದು ಜಾಗದಲ್ಲಿ ಒಂದು 10 ಕಿಲೋಮೀಟ್ರು ಬನ್ನೇರುಘಟ್ಟ ಕಾಡಲ್ಲಿ ಹೋಗ್ತಾ ಇದ್ದಂಗೆ ಒಂಥರ ನಮಗೆ ರಿಲ್ಯಾಕ್ಸ್ ಆದಂಗೆ ಆಗ್ಬಿಡುತ್ತೆ. ಏನೋ ಗೊತ್ತಿಲ್ಲ, ದೈವಿನೇ ಆ ಥರ ಕರ್ಕೊತಾಳೆ ಏನೋ ಗೊತ್ತಿಲ್ಲ. ಎಷ್ಟು ಸಮಾಧಾನ ಆಗುತ್ತೆ ಅಂದರೆ, ಆ ಕಡೆ ಈ ಕಡೆ ಕಾಡು, ಸಿಕ್ಕಾಪಟ್ಟೆ ಒಳ್ಳೆ ಗ್ರೀನರಿ ಇದೆ. ಈ ರೋಡಲ್ಲಿ ಹೋಗ್ತಿದ್ರೆ ಮಜಾ. ರೋಡ್ ವ್ಯವಸ್ಥೆ ಅಂತೂ ಸಖತ್ತ ಮಾಡಿದ್ದಾರೆ. ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ. ನೋಡಿ ವೀಕ್ಷಕರೇ, ಇವಾಗ ರಾಗಹಳ್ಳಿ ಅಂತೇಳಿ ಒಂದು ಗ್ರಾಮ ಬರುತ್ತೆ. ಇಲ್ಲಿಂದ ಇನ್ನೊಂದು 4-5 ಕಿಲೋಮೀಟರ್ ಬರುತ್ತೆ. ಇಲ್ಲಿ ನೋಡಿ, ರಾಗಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಸಿಗುತ್ತೆ ರೋಡಲ್ಲೇ, ರಸ್ತೆಲೆ. ಈ ರಾಗಹಳ್ಳಿ ಅಂತ ಊರು ಬರುತ್ತೆ. ನಮ್ಮ ಮುಂದೆ ಒಂದು ಕಾರ್ ಹೋಗ್ತಾ ಇದೆ ನೋಡಿ. ಅವರು ಇಲ್ಲಿ ಬರ್ತಿದ್ದಂಗೆ ಸಿಟ್ರಾ ಟ್ರೇಲ್ ಅಂತ ಹೇಳಿ ಇಲ್ಲಿ ಲೆಫ್ಟ್ ತಗೋಬೇಕು ನೋಡಿ ಸರ್. ಇನ್ನೇನೋ ದೇವಸ್ಥಾನದ ಹತ್ರ ಬಂದ್ವಿ. ಈ ಕಡೆ ಸೈಡು ಆ ಕಡೆ ಸೈಡು ತೋಟ ಇದೆ. ಇಲ್ಲಿ ಬರ್ತಿದ್ದಂಗೆ ರಾಗಹಳ್ಳಿ, ಅದಾದ್ಮೇಲೆ ನೆಕ್ಸ್ಟು ಶಿವನಹಳ್ಳಿ ಅಂತ ಬರುತ್ತೆ. ಸೇಮ್ ಒಂದೇ ರೋಡೆ. ಮತ್ತೆ ಇಲ್ಲಿ ಶಿವನಹಳ್ಳಿಲಿ ರಾಮಕೃಷ್ಣ ಮಿಷನ್ ಇದೆ. ರಾಮಕೃಷ್ಣ ಆಶ್ರಮದವರ ಶಾಲಾ ಕಾಲೇಜುಗಳು, ಆಧ್ಯಾತ್ಮಿಕ ಕೇಂದ್ರ ಇಲ್ಲೇ ಬಲಗಡೆನೆ ದೊಡ್ಡ ಪ್ರಮಾಣದೊಂದಿದೆ.
ಇಲ್ಲಿ ಶಿವನಹಳ್ಳಿ ಪಶು ಆಸ್ಪತ್ರೆ ಹತ್ರ ಬಲಗಡೆ ತಗೊಂಡ್ರೆ ಇಲ್ಲೊಂದು ಸ್ವಲ್ಪ ರೋಡ್ ಇಲ್ಲಿ ಮೇಲಕ್ಕೆ ಬಂದ್ರೆ ದೇವಸ್ಥಾನ ಕಡೆಗೆ ಹೋಗುತ್ತೆ. ವೀಕ್ಷಕರೇ, ಈಗ ಇಲ್ಲೊಂದು ಊರು ಬರ್ತಾ ಇದೆ, ಜೈಪುರ ದೊಡ್ಡಿ ಅಂತ ಹೇಳಿ. ಈ ಊರ ಹತ್ರನೇ ದೇವಸ್ಥಾನ ಇರುವಂತದ್ದು. ಇಲ್ಲಿಂದ ಲೆಫ್ಟ್ ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಇದೇ ಟೈಮ್ ಜೈಪುರ ದೊಡ್ಡಿ ಅಂತ ಹೇಳಿ ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಕರಿಯಪ್ಪನ ದೊಡ್ಡಿ ಅಂತ ಹೇಳಿ. ಪಕ್ಕನೇ ಇದೆ. 2 ವೀಲರ್ಲಿ ಆರಾಮ್ಸೆ ಬರ್ಬೋದು, 4 ವೀಲರ್ಲಿ ಬರ್ಬೋದು. ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ಸು ಮಾರ್ಕೆಟ್ ಇಂದ ಸಿಗುತ್ತೆ. ಯಾರಾದ್ರೂ 4 ವೀಲರ್ ಬರ್ತೀರಿ ಫ್ಯಾಮಿಲಿ ಅಂತಂದ್ರೆ ಆರಾಮ್ಸೆ ರೋಡ್ ವ್ಯವಸ್ಥೆ ಅಂತೂ ಸೂಪರ್ ಆಗಿದೆ. ದೇವಸ್ಥಾನದ ಗರ್ಭಗುಡಿ ಪಕ್ಕಕ್ಕೆ ಹೋಗುತ್ತೆ ರಸ್ತೆ, ಆ ತರ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇನ್ನೊಂದು 3/4 ಕಿಲೋಮೀಟರ್ ಮಾತ್ರ, ಒಂದು 750 ಮೀಟರ್ ಇದೆ ಅಷ್ಟೇ ರೋಡ್. ನೋಡಿ ವೀಕ್ಷಕರೇ, ಇದೇ ಕರಿಯಪ್ಪನ ದೊಡ್ಡಿ ಅಂತ. ಇಲ್ಲಿ ಎಡಭಾಗದಲ್ಲಿ ದೇವಸ್ಥಾನ ಮೇಲಿದೆ. ಮೇಲಂತಂದ್ರೆ ಬೆಟ್ಟದಲ್ಲಿದೆ. ಬೆಟ್ಟ ಅಂದ್ರೆ ಅಷ್ಟು ದೊಡ್ಡದಿಲ್ಲ. ದೇವಸ್ಥಾನ ಇರುವಂತ ಊರು ಕರಿಯಪ್ಪನ ದೊಡ್ಡಿ ಅಂತ. ಇದೇ ಊರು. ಈ ಒಂದು 7-8 ಮನೆ ಇದೆ ಅಷ್ಟೇ, ಚಿಕ್ಕ ಊರು. ಇಲ್ಲಿಯೂ ಕೂಡ ಬಸ್ ವ್ಯವಸ್ಥೆ ಇದೆ. ಇಲ್ಲಿಂದ ಒಂದು 300-400 ಮೀಟರ್ ಮಾತ್ರ ಎಡಗಡೆಗೆ ದೇವಸ್ಥಾನ ಇರುವಂಥದ್ದು. ಮೇಲೆ ಬೆಟ್ಟದ ಮೇಲೆ. ಬೆಟ್ಟ ಅಂತಂದರೆ ಏನು ಅಷ್ಟೇನು ದೊಡ್ಡದೇನಲ್ಲ, ಚಿಕ್ಕದು. ಗಾಡಿನ ಸ್ಕೂಟ್ರ್ಗಳು 4 ವೀಲರ್ ಯಾವ್ದಾರು ಬರುತ್ತೆ. ಇಲ್ಲಿಂದ ಹಿಂಗೆ ಲೆಫ್ಟ್ ತಗೊಂಡ್ರೆ ಇದೇ ರೋಡಲ್ಲಿ ಒಳಗಡೆ ಹೋಗೋದು. ಇಲ್ಲಿ ಬಂದ್ಬಿಟ್ಟು ಈ ಊರ್ಲಿ ಯಾರನ್ನಾರು ದೇವಸ್ಥಾನ ಎಲ್ಲಿ ಅಂತ ಕೇಳೋದು ತೋರಿಸ್ತಾರೆ. ಇಲ್ಲೇ ಪಕ್ಕದಲ್ಲೇ, ಬರೀ ಕಾಲ್ನಡಿಗೆ ದೂರದಲ್ಲಿ ಬರ್ಬೋದು. ನೋಡಿ, ಇದೇ ರೀತಿ ಇದೇ ರಸ್ತೆ. ಈ ದೇವಸ್ಥಾನಕ್ಕೆ ಅಂತಾನೆ ರಸ್ತೆ ಮಾಡಿದ್ದಾರೆ. ಇಲ್ಲಿ ಆರಾಮ್ಸೆ ಬರ್ಬೋದು. 2 ವೀಲರ್ 4 ವೀಲರ್ ಎಲ್ಲ ಬರ್ಬೋದು. ಮಣ್ಣು ರಸ್ತೆ ಇದೆ. ಇಲ್ಲಿ ಲೆಫ್ಟ್ ಆರ ಬರ್ಬೋದು, ರೈಟ್ ಆರ ಬರ್ಬೋದು. ಲೆಫ್ಟ್ ಹೋಗ್ಬೇಡಿ, ಹಿಂಗೆ ರೈಟ್ ಹಿಂಗೆ ಬಂದ್ರೆ ದೇವಸ್ಥಾನ ಗರ್ಭಗುಡಿ ಹತ್ರನೇ ಹೋಗುತ್ತೆ. ಈ ಕಡೆ ಬೆಟ್ಟ ಇದೆ ನೋಡಿ, ಇಷ್ಟೇ ಬೆಟ್ಟ, ಅಷ್ಟು ದೊಡ್ಡದೇನಲ್ಲ. ನಡ್ಕೊಂಡು ಬರ್ಬೋದು. 2 ವೀಲರ್ 4 ವೀಲರ್ ಆರಾಮ್ಸೆ ಬರ್ಬೋದು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ. ಕುಬೇರ ಮಹಾಲಕ್ಷ್ಮಿ ಎಲ್ಲ ದರ್ಶನ ಮಾಡಿ ದೂರದಲ್ಲಿರುವಂತವರು ಸಾಧ್ಯವಾದಾಗ ಬಂದು ನಿಮ್ಮ ಪ್ರೇಯರ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಯಾವುದೇ ರೀತಿ ಮೌಢ್ಯ ಮೂಢನಂಬಿಕೆ ಆ ಥರದ್ದು ಯಾವ ಕೂಡ ನಡೆಯೋದಿಲ್ಲ. ಇಲ್ಲಿರುವಂಥ ಅರ್ಚಕರು ಎಷ್ಟು ಪ್ರಜ್ಞಾವಂತರು ಅಂತಂದರೆ, ಎಷ್ಟೊಂದು ಆಧ್ಯಾತ್ಮಿಕವಾಗಿ ತಿಳ್ಕೊಂಡಿದ್ದಾರೆ ಅಂದರೆ, ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅನ್ನೋದನ್ನ. ದೇವಸ್ಥಾನ ಬಂತು, ಇದೇ ದೇವಸ್ಥಾನ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.